ಈ ಹೊತ್ತಿನ ಚದುರಂಗ ಡಿಬೇಟ್ನ ವಿಶೇಷ ಡಿಬಾಸ್ ದರ್ಶನ್ ಕುರಿತಂತೆ. ಇವತ್ತು ದರ್ಶನ್ ಅಭಿಮಾನಿಗಳು ಜೊತೆಗೆ ಇನ್ಕ್ಲೂಡಿಂಗ್ ಬೆಳಗ್ಗೆಯಿಂದ ನಟ ದರ್ಶನ್ ಇವತ್ತು ನನಗೆ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಮಂಜೂರಾಗುತ್ತೆ, ಹಾಗಾಗಿ ಸಿನಿಮಾದಲ್ಲಿ ನಾನು ತೊಡಗಿಸ್ಕೊಳ್ಬೋದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಸ್ನೇಹಿತರಿಗೆ ಸಿಗಬಹುದು ಅಂತ ಹೇಳಿ ನಾನಾ ರೀತಿಯ ಪ್ಲಾನ್ಸ್ಗಳನ್ನು ಮಾಡ್ಕೊಂಡಿದ್ರು. ಆದರೆ ಇಟ್ಸ್ ಅ ಬ್ಯಾಡ್ ಫ್ರೈಡೇ ನಟ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ ನೇರವಾಗಿ ರಿಜೆಕ್ಟ್ ಮಾಡಿಬಿಟ್ಟಿದೆ. ಇದರ ಜೊತೆಗೆ ವಿಳಂಬ ಆಗ್ತಾ ಇದೆ ಟ್ರಯಲ್ಲು. ಕಳೆದ 7 ತಿಂಗಳಲ್ಲಿ 10 ಸಾಕ್ಷಿಗಳ ವಿಚಾರಣೆ ಅಷ್ಟೇ ಆಗಿರೋದು, 272 ಇದೆ. ಸೊ ಹಿಂಗೆ ಮಾಡಿದ್ರೆ ಡಿಲೇ ಆಗುತ್ತೆ, ಬೇಲಾದರೂ ಕೊಡಿ ಅಂತ ಹೇಳಿದಾಗ ಇರೋ 60 ನೇರ ಸಾಕ್ಷಿಗಳಿರ್ತಾರಲ್ಲ, ಐ ವಿಟ್ನೆಸ್ಗಳು ಇರ್ತಾರಲ್ಲ, ಜೊತೆಗೆ ಆರೋಪಿಗಳು, ಸಹ ಆರೋಪಿಗಳು ಇರ್ತಾರಲ್ಲ, ಅವರುಗಳ ವಿಚಾರಣೆ ಎಲ್ಲವನ್ನೂ ಕೂಡ ಆದಷ್ಟು ಬೇಗ ಮಾಡಿ, ಇರೋ 60 1 ವರ್ಷಗಳ ಒಳಗಡೆ ಮುಗಿಸ್ಕೊಡಿ ಅಂತ ಕೇಳಲಾಗಿತ್ತು. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಇಲ್ಲೊಂದು ಏನು ಅಂತಂದ್ರೆ 1 ವರ್ಷಗಳ ಕಾಲ ನಟ ದರ್ಶನ್ ಹೊರಗೆ ಬರೋದಿಲ್ವಾ ಹೀಗನ್ನೋ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಕೂಡ ಇರುತ್ತೆ. ಇದರ ಜೊತೆಗೆ ಇನ್ನೊಂದಿಷ್ಟು ಬೆಳವಣಿಗೆಗಳಾಯ್ತು, ವಾದ ಪ್ರತಿವಾದ ಎಲ್ಲವೂ ಕೂಡ ಆಯ್ತು. ಏನೇನಾಯ್ತು, ನಟ ದರ್ಶನ್ ಬೇಲ್ ರಿಜೆಕ್ಟ್ ಆಗೋದಕ್ಕೆ ಏನ್ ಕಾರಣ, ಅದೆಲ್ಲವನ್ನು ಕೂಡ ಈ ಹೊತ್ತಿನ ಚದುರಂಗ ಡಿಬೇಟ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇದೇ ಈ ಹೊತ್ತಿನ ಚದುರಂಗ ಡಿಬೇಟ್ನ ಕಾರ್ಯಕ್ರಮ. ಇವತ್ತು ದರ್ಶನ್ ಕೇಸಲ್ಲಿ ಏನೇನ ಆಯ್ತು ಅಂತ. ಜಾಮೀನು ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್ಗೆ ಬಿಗ್ ಶಾಕ್ ಇವತ್ತು. ಕೊಲೆ ಸಾರಥಿಗೆ ಪರಪ್ಪನ ಅಗ್ರಹಾರವೇ ಫಿಕ್ಸು ಅಂತ. ಕಿಲಿಂಗ್ ಸ್ಟಾರ್ಗೆ ಬೇಲ್ ನೀಡಲಿಲ್ಲ, ಜಾಮೀನು ಕೊಡಲಿಲ್ಲ ಸುಪ್ರೀಂ ಕೋರ್ಟ್. ಎಲ್ಲಿಯ ತನಕ? ಮೇ 15, 2027 ಕೂಡ ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರವೇ ಫಿಕ್ಸು. ಡೇ ಬೈ ಡೇ ವಿಚಾರಣೆಯನ್ನ ನಡೆಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ವಿಳಂಬ ಆಗ್ತಿದೆ ಅನ್ನೋ ಒಂದು ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಜೊತೆಗೆ ದರ್ಶನ್ ಒಂದಷ್ಟು ಆರೋಪಗಳನ್ನ ಮಾಡಿದ್ರು, ಆ ಆರೋಪಕ್ಕೆ ಸೊಪ್ಪೇ ಹಾಕಲಿಲ್ಲ. ಸುಪ್ರೀಂ ಕೋರ್ಟ್ನ ಆದೇಶ ಕೇಳಿ ಸ್ವತಃ ದರ್ಶನ್ ಒಂದ್ ಕಡೆ ಮಂಕಾಗೋದ್ರು, ಜಾಮೀನು ಸಿಗ್ಲಿಲ್ಲ ಅನ್ನೋ ವಿಚಾರ ಗೊತ್ತಾದಾಗ. ಹಾಗಾದ್ರೆ ದರ್ಶನ್ ಮುಂದಿರೋ ಆಯ್ಕೆಗಳು ಏನು ಈ ಸಂದರ್ಭದಲ್ಲಿ? ಸುಪ್ರೀಂ ಕೋರ್ಟ್ನಿಂದನೇ ರಿಜೆಕ್ಟ್ ಆಗೋಯ್ತು, ಜೊತೆಗೆ ಟ್ರಯಲ್ ವಿಳಂಬ ಆಗ್ತಿದೆ ಅನ್ನೋ ಒಂದು ವಿಚಾರ ಹೇಳಿದಂತಹ ಸಂದರ್ಭದಲ್ಲಿ ಆದಷ್ಟು ಬೇಗ ಮುಗಿಸಿ, 1 ವರ್ಷದ ಒಳಗಡೆ ಮುಗಿಸಿ ಅಂತ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ 1 ವರ್ಷಗಳ ಕಾಲ ಅಂದ್ರೆ 1 ವರ್ಷದ ಒಳಗಡೆ ಟ್ರಯಲ್ ಮುಗಿಸಿ ಅಂತ ಹೇಳಿದ್ದಾರೆ. ಟ್ರಯಲ್ 1 ವರ್ಷದ ಒಳಗಡೆ ಮುಗಿಲಿಲ್ಲ ಅನ್ನೋದಾದರೆ ಅದಾದ ನಂತರ ಜಾಮೀನು ವಿಚಾರವನ್ನ ಅಥವಾ ನಿಮ್ಮ ಜಾಮೀನು ಅರ್ಜಿಯ ವಿಚಾರಣೆಯನ್ನ ನಾವು ಪರಿಗಣನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ದರ್ಶನ್ ಬೇಲ್ ರಿಜೆಕ್ಟ್ ಆಗೋದಕ್ಕೆ ಜೊತೆಗೆ ಅವ್ರು ಕೊಟ್ಟಿದ್ದಂತಹ ಒಂದಷ್ಟು ಕಾರಣಗಳು, ಏನೇನು ತೊಂದರೆ ಆಗ್ತಿದೆ ಅದೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ಗೆ ಅದು ರೀಸನ್ ಅಂತ ಅನಿಸ್ಲಿಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ಈ ಬೇಲ್ ಕ್ಯಾನ್ಸಲ್ ಆಗಿದೆ. ಹಾಗಾದ್ರೆ ದರ್ಶನ್ಗೆ ಇರುವಂತಹ ಮುಂದಿನ ಆಯ್ಕೆಗಳೇನು, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ಜಾಯ್ನ್ ಆಗಿದ್ದಾರೆ ನಮ್ಮ RLN ಮೂರ್ತಿ, ಹೈಕೋರ್ಟ್ನ ವಕೀಲರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರರಾದಂತಹ ಬಸವರಾಜ್ ಮಾಲಗತ್ತಿ ಸರ್ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಾಗಿ ಮೂರ್ತಿ ಸರ್, ಈಗ ಪ್ರಮುಖವಾಗಿ ಜನ ಏನ್ ಅನ್ಕೊಂತಾ ಇದ್ದಾರೆ ಅದನ್ನ ನೇರವಾಗಿ ನಿಮ್ಮ ಮುಂದೆ ಇಡ್ತೀನಿ. ನೇರವಾಗಿ ಆಸ್ ಅನ್ ಆಂಕರ್ನ ನಿಮ್ಮನ್ನ ಪ್ರಶ್ನೆ ಕೇಳಲ್ಲ, ಜನ ಕೇಳುವಂತ ಪ್ರಶ್ನೆ. ದರ್ಶನ್ದು ಇವತ್ತು ಬೇಲ್ ಅರ್ಜಿ ಇತ್ತಲ್ಲ, ಬೇಲ್ ಯಾಕೆ ಕ್ಯಾನ್ಸಲ್ ಆಯ್ತು? ನೋಡಿ ಸರ್, ಈಗ ಬೇಲ್ ಕೊಟ್ಟಿದ್ನ ಯಾಕೆ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಆಲ್ರೆಡಿ ಸುಪ್ರೀಂ ಕೋರ್ಟ್ ಹೇಳಿ. ಈಗ ಮೇಲ್ನೋಟಕ್ಕೆ ಸಾಕ್ಷಿಗಳು ಕಲೆ ಹಾಕಿದ್ದಾರೆ ಪ್ರಾಸಿಕ್ಯೂಷನ್ ಅವರು. ಇದರಲ್ಲಿ ಇದು ಸೀರಿಯಸ್ ಕೇಸ್, ಯೂನಿಯಸ್ ಕೇಸ್ ಇದು. ಇದನ್ನ ಹೈಕೋರ್ಟ್ನವರು ಯಾಕೆ ಬೇಲ್ ಕೊಟ್ರು ಅಂತೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಕ್ಯಾನ್ಸಲ್ ಆಗಿರೋ ವಿಚಾರ ಇದು. ಆ ಕ್ಯಾನ್ಸಲ್ ಆಗ್ಬೇಕಾದ್ರೆ ಸರ್ ಪ್ರಕರಣದಲ್ಲಿ ಸರ್ ನಾವು ಅವಾಗ ನಾವು ಅದನ್ನ ಮಾತಾಡ್ಬೋದು. ಆದ್ರೆ ಪ್ರಾಸಿಕ್ಯೂಷನ್ ವಿಟ್ನೆಸ್ ಅವ್ರು ಕಾನೂನು ರೀತಿಯ ತನಿಖೆ ಮಾಡಿ ದರ್ಶನ್ ನಾವು ಒಬ್ಬನ ಆರೋಪಿಯಾಗಿ ಮಾಡಿ ಆರೋಪ ಪಟ್ಟಿ ಸಲ್ಲಿಸಿ ಕೋರ್ಟ್ಗೆ ವಿಟ್ನೆಸ್ ಪಟ್ಟಿ ಸಲ್ಲಿಸಿದ್ದಾರೆ, ಅದು ನಡೀತಿದೆ. ಆ ಸಂದರ್ಭದಲ್ಲೇ ಸುಪ್ರೀಂ ಕೋರ್ಟ್ ಆ ಒಂದು ದರ್ಶನ್ ಮತ್ತು ಆ ಉಳಿದ ಏನ್ ಅಕ್ಯೂಸ್ ಇದ್ದಾರೆ ಅವರ ಬೇಲು ಕ್ಯಾನ್ಸಲ್ ಮಾಡಿದ್ರು. ಅಲ್ಲೇ ಕಾರಣ ಕೊಟ್ಟಿದೆ ಸರ್. ಈಗ ಆ ಕಾರಣ ಕೊಟ್ಟ ಮೇಲೆ ದರ್ಶನ್ ಇಲ್ಲ ಅದನ್ನ ಚಾಲೆಂಜ್ ಮಾಡ್ಬೇಕಾಗಿತ್ತು, ಅದನ್ನ ಚಾಲೆಂಜ್ ಮಾಡ್ಲಿಲ್ಲ. ಬೇಲ್ ಕ್ಯಾನ್ಸಲ್ ದರ್ಶನ್ ಸುಮ್ಮನಾದ್ರು, ಮತ್ತೆ ಮರುಪರಿಶೀಲನೆ ಹಾಕೊಂಡಿಲ್ಲ ಸರ್. ಇದು ಇಲ್ಲಿ ಕಾನೂನು ಚೌಕಟ್ಟಲ್ಲಿ ಬರೋದ್ರಿಂದ ಕಾನೂನಿನ ನೀತಿಯಲ್ಲಿ ನಡಿಬೇಕಾದಂತ ಪ್ರಕ್ರಿಯೆಗಳು ಅದು ವಕೀಲರಿಗೆ ಗೊತ್ತಿರ್ತದೆ, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಿರುತ್ತೆ. ಜನಸಾಮಾನ್ಯರಿಗೆ ಏನಂದ್ರೆ ಇವ್ರು ಬಿಟ್ರೆ ಈ ಕೋರ್ಟ್ ಬಿಟ್ರೆ ಆ ಕೋರ್ಟ್ ಬಿಟ್ರೆ ಈ ಕೋರ್ಟ್, ಬೇಲ್ ಅಪ್ಲಿಕೇಶನ್ ಹಾಕೊಂತಾನೆ ಇರು, ಅಪೀಲ್ ಹಾಕೊಂತಾನೆ ಎಷ್ಟು ಮನ್ಸು ಬಂದಂಗೆ ಅಂದಂಗೆ ಹೇಳಕ್ ಬರಲ್ಲ ಸರ್. ಈಗ ನಾನು ಹೇಳ್ತೀನಿ ನೋಡಿ, ಸುಪ್ರೀಂ ಕೋರ್ಟ್ ಒಂದ್ಸಲಿ ಬೇಲ್ ಕ್ಯಾನ್ಸಲ್ ಮಾಡಿ ಇಲ್ಲ ಟ್ರಯಲ್ ನಡೀಲಿ ಅಂತ ಹೇಳಿದ್ರು. ನಿಮ್ಗೆ ಜ್ಞಾಪಕ ಇರ್ಲಿ ಅದು. ಈಗ ಜನಗಳಿಗೂ ಮನಸ್ಸಿಗೆ ಅದು ಜ್ಞಾಪಕ, ಜನಗಳಿಗೂ ಅದು ಮೆಮೊರಿ ದಯವಿಟ್ಟು ರೀಕಾಲ್ ಮಾಡ್ಕೊಳ್ಳಿ. ಸುಪ್ರೀಂ ಕೋರ್ಟ್ ದರ್ಶನ್ ಬೇಲ್ ನ ಕ್ಯಾನ್ಸಲ್ ಮಾಡಿದ್ರು.
ಕ್ಯಾನ್ಸಲ್ ಮಾಡಿ ವಿಟ್ನೆಸ್ ಎಕ್ಸಾಮಿನೇಷನ್ ಆಫ್ ವಿಟ್ನೆಸ್ ಆಗ್ಲಿ ಅಂತೇಳಿ ಹೇಳಿದ್ರು. ಅದರಂತೆ ಇದುವರೆಗೂ ಪ್ರಾಸಿಕ್ಯೂಷನ್ ವಿಟ್ನೆಸ್ ಸುಮಾರು ಆಗಿದ್ದಾವೆ. ಹೌದು ಸರ್, ಈಗ ನೋಡಿ, ಪೊಲೀಸವರು ತನಿಖೆ ಮಾಡಿ ಚಾರ್ಜ್ ಶೀಟ್ ಕೋರ್ಟ್ ಕೊಟ್ಟಾಗ ನೀವೇ ಹೇಳ್ತೀರಿ ಒಬ್ಬ ಒಬ್ಬ ಅಪರಾಧಿ ಬೇಕಾದ ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ನಿರಪರಾಧ ಶಿಕ್ಷೆ ಆಗ್ಬಾರ್ದು. ಅದು ಕಾನೂನು ಚೌಕಟ್ಟಲ್ಲಿ ಏನಾಗ್ಬೇಕು ಅಂದ್ರೆ ನೀವು ಪೊಲೀಸರು ಕೊಟ್ಟಿರ್ತಕ್ಕಂತ ಸಾಕ್ಷಿ ಆ ಆರೋಪಿಗೆ ಶಿಕ್ಷೆ ಕೊಡಬಹುದಾ ಅಥವಾ ಆತನ ಖುಲಾಸೆ ಮಾಡಬಹುದಾ ಅಂತ ಹೇಳಿ ನಿರ್ಧಾರ ಮಾಡೋದು ಮಾನ್ಯ ನ್ಯಾಯಾಲಯ. ಸರ್, ಮಾನ್ಯ ನ್ಯಾಯಾಲಯಕ್ಕೆ ನೀವು ಇಷ್ಟು ಗಂಟೆಗೆ ಎದ್ದೇಳಿ, ಇಷ್ಟು ಗಂಟೆಗೆ ಕೂತ್ಕೊಳ್ಳಿ, ಇಷ್ಟು ಗಂಟೆಗೆ ಇಷ್ಟು ಎಕ್ಸಾಮಿನೇಷನ್ ವಿಟ್ನೆಸ್ ಮಾಡಿ ಅಂತ ಹೇಳಲಿಕ್ಕೆ ಇಲ್ಲಿ ಯಾವ ಕಾನೂನಲ್ಲೂ ಇಲ್ಲ ಸರ್. ಇದು ಒಂದು ವಿವೇಚನಾ ಶಕ್ತಿಗೆ ಬಿಟ್ಟಿದ್ದು ನ್ಯಾಯಾಲಯಕ್ಕೆ. ಅಂದ್ರೆ ಒಂದು ತನಿಖೆ ಆದ್ಮೇಲೆ ಸರ್, ಈಗ ಪೊಲೀಸ್ ಇಲಾಖೆ ತನಿಖೆ ಹೆಂಗ್ ಮಾಡುತ್ತೆ, ಪ್ರಾಸಿಕ್ಯೂಷನ್ ವಿಟ್ನೆಸ್ ಕಲೆ ಹಾಕುತ್ತೆ, ಮಾಹಿತಿ ಕಲೆ ಹಾಕುತ್ತೆ, ಹಣ ಎತ್ಕೊಳುತ್ತೆ, ಬ್ಲಡ್ ಸ್ಯಾಂಪಲ್ ತಗೊಳುತ್ತೆ, ಎಲ್ಲಾ ರೀತಿಯಾಗಿ ಮಾಡುತ್ತೆ. ಅದೆಲ್ಲ ಡೀಟೇಲ್ ಓದ್ಬೇಡ ನಾವು. ಈಗ ಇಲ್ಲಿ ಇದುವರೆಗೂ ದರ್ಶನ್ ಕೇಸಲ್ಲಿ ಟ್ರಯಲ್ ಕೋರ್ಟ್ ಅಲ್ಲಿ, ಸೆಷನ್ ಕೋರ್ಟ್ ಅಲ್ಲಿ, ಈಗ ಇನ್ಚಾರ್ಜ್ ಕೋರ್ಟ್ ಅಲ್ಲಿ ಆದ್ರೆ ಬೇರೆ, ರೆಗ್ಯುಲರ್ ಕೋರ್ಟಲ್ಲಿ ಆದ್ರೆ ಬೇರೆ ಅಂತ ದಯಮಾಡಿ ಆ ಥರ ಮಾನದಂಡ ಉಪಯೋಗಿಸಬೇಡಿ. ನಮ್ಮ ನ್ಯಾಯಾಲಯಗಳು ಇನ್ಚಾರ್ಜ್ ಆದ್ರೆ ರೆಗ್ಯುಲರ್ ಆದ್ರೆ ಮಾನ್ಯ ಜನಗಳಿಗೆ ಏನಾಗಬೇಕಾಗಿದೆ, ಇವ್ರ ದರ್ಶನ್ಗೆ ಏನಾಗಬೇಕಾಗಿದೆ, ಅದು ನ್ಯಾಯಾಲಯ ತಾನೇ ಸರ್. ಅದೇ ತರ ಅದೇ ಚಾರ್ಜ್ ಶೀಟ್ ನ ಅದೇ ಕೇಸ್ ನಮ್ಮ ತನಿಖೆ ಮಾಡ್ತಾವ್ರೆ. ನೋಡಿ ಸರ್, ಇಲ್ಲಿ ಈಗ ಸುಪ್ರೀಂ ಕೋರ್ಟ್ ಇಲ್ಲಿ ಒಂದು ಜಾಣ್ಮೆನ ಪ್ರದರ್ಶನ ಮಾಡಿದೆ. ಏನಂದ್ರೆ ದರ್ಶನ್ ಸುಮ್ಮನೆ ಕೂತ್ಕೊಂಡ ಹೈಕೋರ್ಟ್ಗೆ ಒಂದ್ಸಲಿ ಬೇಲು, ಸುಪ್ರೀಂ ಕೋರ್ಟ್ಗೆ ಒಂದ್ಸಲಿ ಕ್ಯಾನ್ಸಲೇಷನ್, ಇದು ಪ್ರಕ್ರಿಯೆ ದರ್ಶನ್ ಮಾಡ್ತಾವ್ರೆ. ಇದು ಸಂವಿಧಾನ ಮತ್ತೆ ಕಾನೂನು ಕೊಟ್ಟಿರ್ತಕ್ಕಂಥ ಅವಕಾಶ. ಇದು ದರ್ಶನ್ ಮಾತ್ರ ಅಲ್ಲ, ಜನಸಾಮಾನ್ಯರಿಗೂ ಇದೆ. ಆದ್ರೆ ಜನ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ದರ್ಶನ್ ಒಂದು ಸೆಲೆಬ್ರಿಟಿ, ಅವ್ರು ವಿಶೇಷವಾಗಿ ಅವರಿಗೆ ಫೆಸಿಲಿಟಿ ಕೊಡಿ, ವಿಶೇಷವಾಗಿ ನೋಡ್ಕೊಳ್ಳಿ ಅಂತ ಹೇಳಿದೆ. ಅದು ತಪ್ಪು ಮನೋಭಾವನೆ ದಯವಿಟ್ಟು ತೆಗೆದಾಕ್ಬಿಡಿ. ನಿಮ್ಮಲ್ಲಿ ನಿಮಗೂ ಏನು ಫೆಸಿಲಿಟಿ ಕೊಡ್ತಾರೋ ಅದೇ ರೀತಿ ದರ್ಶನ ಕೊಟ್ಟಿದ್ದಾರೆ. ಅದಕ್ಕೆ ಅಂತ ಒಂದು ಜೈಲ್ ಮ್ಯಾನ್ಯುಯಲ್ ಮಾಡಿದ್ದಾರೆ. ಯಾರು ಅಂಡರ್ ಟ್ರಯಲ್ ಬಂದ್ರೆ ಅವ್ರನ್ನ ಯಾವ ಬ್ಯಾರಾಕಲ್ಲಿ ಹಾಕ್ಬೇಕು, ಯಾವ ಊಟ ಕೊಡ್ಬೇಕು, ಯಾರ್ಯಾರು ನೋಡಕ್ ಬಿಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ. ಆ ನಿರ್ದೇಶನದಂತೆ ಜೈಲ್ ಮ್ಯಾನ್ಯುಯಲ್ ಮಾಡಿದೆ. ಮ್ಯಾನ್ಯುಯಲ್ ಅಂದ್ರೇನು, ಏನೋ ಒಂದು ಸಾಮಾನ್ಯ ಜನಗಳಿಗೆ ಅಲ್ಲ ಸರ್, ಅದು ದರ್ಶನ್ಗಂತ VIP ಗಳಿಗೂ ಅದೇ ಮ್ಯಾನ್ಯುಯಲ್. ಶಶಿಕಲಾ ಅಂತ ಅನುಭವಿಸೋದ್ರಲ್ಲ ನಮ್ಮ ಬೆಂಗಳೂರು, ಅದು ಅವ್ರಿಗೂ ಅದೇ ಮ್ಯಾನ್ಯುಯಲ್. ಯಾರೇ ಬರ್ಲಿ ಅದೇ ಮ್ಯಾನ್ಯುಯಲ್ ಇರ್ತದೆ. ಏನ್ ಊಟ, ಏನ್ ತಿಂಡಿ, ಯಾರನ್ನ ಮೀಟ್ ಮಾಡ್ಬೇಕು, ಏನೇನ್ ಕೆಲಸ ಮಾಡ್ಬೇಕು, ಅವ್ರು ಎಲ್ಲಿವರೆಗೂ ಜೈಲಲ್ಲಿ ಓಡಾಡಬಹುದು. ಇನ್ನೊಂದು ತಪ್ಪು ಮನವರಿಕೆ ಅನ್ನೋದಾದ್ರೆ, ಈಗ ಒಂದಷ್ಟು ಸುದ್ದಿಗಳನ್ನು ನೋಡಿದಿರಿ, ವಿಡಿಯೋಗಳನ್ನು ನೋಡಿದಿವಿ, ಜೈಲಲ್ಲಿ ಆರಾಮಾಗಿ ಎಣ್ಣೆ ಹೊಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಕೇಕ್ ಎಲ್ಲ ಕಟ್ ಮಾಡ್ಕೊಂಡೆಲ್ಲ ಮಾಡಿರೋದು ಇದೆ. ಆಯ್ತಾ, ಈ ರೀತಿಯಾದಂತ ಲಿಬರಲ್ ಫೆಸಿಲಿಟೀಸ್ ಗಳಿದಾವೆ ಜೈಲಲ್ಲಿ. ಸೊ ಏನೂ ಇಲ್ದೇ ಇರೋರು ಒಬ್ಬ ರೌಡಿಗಳಿಗೆ ಈ ತರ ಎಲ್ಲ ಸೆಲೆಬ್ರಿಟಿಗೆ ಇರಲ್ವಾ ಅಂತ ಜನ ಗೊತ್ತಾಯ್ತು. ನಾನು ಸುಮಾರು ಕಳ್ತನ ಕೊಲೆಗಳು ಮಾಡಿದೀನಿ, ನಾನು ಸಿಯಾಕೊಂಡಿಲ್ಲ ಅಂತ ಹೇಳಿ ಈ ತರ ನೀವು ಕಳ್ತನ ಕೊಲೆಗಳು ಮಾಡ್ಕೊಂಬಂದು ನಿನ್ನಂಗ ಆಯ್ತಿದ್ದು ಸರ್. ಯಾರೋ ಜೈಲಲ್ಲಿ ತಪ್ಪು ಮಾಡೋದು, ಜೈಲ್ ಮ್ಯಾನ್ಯುಯಲ್ ಉಲ್ಲಂಘನೆ ಮಾಡೋದು, ಇದು ಒಂದು ಕರ್ತವ್ಯ ಲೋಪ ಪೊಲೀಸ್ ಅವ್ರದ್ದು. ಇದು ಪೊಲೀಸ್ ಅವ್ರ ಮೇಲೆ ಇದನ್ನ ಗುರಿ ಹಾಕ್ಸ್ಬೇಕು ನಾವು. ಅವರು ಪೊಲೀಸರು ಬಿಟ್ಟಿರ್ತಾರೆ, ಅವ್ರು ಸಿಗರೇಟ್ ಹೊಡಿತಾರೆ. ಪೊಲೀಸ್ ಯಾಕೆ CCTV ಕ್ಯಾಮ್ರಾ ವರ್ಕ್ ಆಗಲ್ವಾ? ಯಾವನೋ ಒಂದು ಸಿಗರೇಟ್ ಹೊಡೆದವನು ಇಟ್ಕೋಬಾರ, ಅವ್ನ ಇಲ್ಲಿ ಅವ್ನು ಚೇಂಜ್ ಮಾಡೋದು ಕೇಳ್ಬೋದಲ್ಲ. ಅದು ಬಿಟ್ಬಿಟ್ಟು ಟಿವಿಗೆಲ್ಲ ಕೊಟ್ಟು, ವಿಡಿಯೋ ಎಲ್ಲ ಕೊಟ್ಟು, ನಿಮ್ ಎಲ್ಲ ಬಂದು ಅದು ಪೊಲೀಸರು ಗೋಮನ ಸರ್. ಸರ್ ಅದಕ್ಕಿಂತ ಮುಂಚೆ ಅದು ಗೃಹ ಇಲಾಖೆ, ಅದು ನಮ್ಮ ಮಾರ್ಗದರ್ಶಿ ಸಾಹೇಬ್ರ ಅವರೇ, ಅವ್ರು ಡಿವೈಡ್ ಮಾಡ್ತಾರೆ. ಪೊಲೀಸ್ ಬೇರೆ, ಗೃಹ ಇಲಾಖೆ ಬೇರೆ ಅಂತ. ಅದಕ್ಕೆ ನಾನೇ ಹೇಳ್ಬಿಡ್ತೀನಿ ಫಸ್ಟ್, ಪೊಲೀಸ್ ಬೇರೆ, ಗೃಹ ಇಲಾಖೆ ಬೇರೆ. ಸರ್, ಈಗ ನೋಡಿ, ದರ್ಶನ್ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ನೀಡಿ ಅಂತ ಅರ್ಜಿ ಹಾಕೊಂಡಿದ್ರು. ಇದೇ ವರ್ಷದ ಮುಂಚೆ ಅಥವಾ 6 ತಿಂಗಳ ಮುಂಚೆ ಅದೇ ಸುಪ್ರೀಂ ಕೋರ್ಟ್ ಅವರು ಬೇಲ್ ನ ಕ್ಯಾನ್ಸಲ್ ಮಾಡಿದ್ರು. ಇದರಲ್ಲಿ 2 ಇದೆ ಸರ್. ದಯವಿಟ್ಟು ತಾವು 2 ಜಡ್ಜ್ಮೆಂಟ್ ತಗೊಳ್ಳೋಣ. ಬೇಲ್ ಯಾಕೆ ಕ್ಯಾನ್ಸಲ್ ಮಾಡಿದ್ರು, ಆಮೇಲೆ ಬೇಲ್ ಏನ್ ರೈಟ್ಸ್ ನಿಮ್ ಕೊಡಕ್ಕೆ ಕೋರ್ಟ್ ಇಲ್ಲ. ಬೇಲ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ರೈಟ್. ಆದ್ರೆ ಅಪ್ರೋಚ್ ಮಾಡಬಹುದಷ್ಟೇ ನೀನು. ಆದ್ರೆ ಮೇಲ್ನೋಟಕ್ಕೆ ಸಾಕ್ಷಿಗಳು, ಪೊಲೀಸ್ ಒದಗಿಸಿರೋ ಸಾಕ್ಷಿಗಳು ನೀನು ಇರೋದ್ರಿಂದ ನೀನು ಬೇಲ್ ಕೊಟ್ರೆ ಆ ಸಾಕ್ಷಿಗಳನ್ನ ಪರಿಣಾಮ ಬೀಳ್ತೀಯ, ಆಮೇಲೆ ನಿನ್ನ ನ್ಯಾಯಾಲಯಕ್ಕೆ ಬರೋದಿಲ್ಲ, ಆಮೇಲೆ ತಪ್ಪಿಸ್ಕೊಂತೀಯ ಅಂತ ಹೇಳ್ಬಿಟ್ಟು ನಿನಗೆ ಮೇಲ್ನೋಟ ಕಂಡು ಬರ್ತಿದೆ, ನಿಂಗೆ ಶಿಕ್ಷೆ ಆಗೋ ರೀತಿ ಕಾಣ್ತಿದೆ. ನೋಡಿ, ಈ ಪಾಯಿಂಟ್ ಕ್ಯಾಪ್ಕ ಮಾಡ್ಕೊ. ನಿನಗೆ ಶಿಕ್ಷೆ ಆಗೋ ರೀತಿ ಮೇಲ್ನೋಟ ಕಾಣ್ತಿರೋದ್ರಿಂದ ನಿನಗೆ ಬೇಲ್ ಕೊಟ್ರೆ ನೀನು ಸಾಕ್ಷಿಗಳನ್ನ ಹಾಳು ಮಾಡ್ತೀಯ ಹಾಗೂ ತಪ್ಪಿಸ್ಕೊಂತೀಯ ಅಂತ ಹೇಳಿ ಬೇಲ್ ಕ್ಯಾನ್ಸಲ್ ಆಗಿದೆ. ಇನ್ನೊಂದು ಹೇಳ್ಬಿಡ್ತೀನಿ ಸರ್. ನೋಡಿ ಸರ್, 1 ವರ್ಷ ಅಲ್ಲ, 1 ವರ್ಷವೇ ಇಲ್ಲ, ಮಾನವ ಹಕ್ಕು ಇದೆ, ಫಂಡಮೆಂಟಲ್ ರೈಟ್ಸ್. ದರ್ಶನ್ ನಾಳೆನೆ ಹೋಗಿ ಇನ್ನೊಂದು ರಿವ್ಯೂ ಪಿಟಿಷನ್ ಹಾಕೊಂಡು, ಸ್ವಾಮಿ ನೀವು ಕೊಟ್ಟರು ಅದೇ ಸರಿ ಇಲ್ಲ, ದಯವಿಟ್ಟು ರಿವ್ಯೂ ಮಾಡಿ ಅಂತ ಕೇಳಕ್ಕೆ ದರ್ಶನ್ ಅಧಿಕಾರ ಇದೆ. ಅದೇ ರೀತಿ 1 ವರ್ಷದಲ್ಲೇ ಮಾಡೋ ಅಧಿಕಾರ ನಿಮ್ಗೂ ಅದೇ. 1 ವರ್ಷದಲ್ಲೇ ಸಾಕ್ಷಿ ವಿಚಾರಣೆ ಮಾಡ್ಬೇಕು ಅನ್ನೋ ನಮಗೂ ಆಗಲ್ಲ ಅಂತ ಹೇಳಿ ಸ್ಟೇಟ್ ಒಳ್ಳೊಳ್ಳೆ ಇಟ್ಟಿದ್ದಾರೆ, ಅವರು ಕೇಳ್ಕೋಬಹುದು ಸರ್. ಅವರೆಲ್ಲ ಕೇಳೋದ್ರ ಮಧ್ಯ ಇನ್ನೊಂದು ಏನಾಗುತ್ತೆ ಸರ್, ಇಲ್ಲಿ ಸಾಕ್ಷಿಗಳ ವಿಚಾರಣೆ ಆಗ್ತದೆ. ಸಾಕ್ಷಿ ವಿಚಾರಣೆ
ಪ್ರಾಸಿಕ್ಯೂಷನ್ ಸಾಕ್ಷಿ ವಿಚಾರಣೆನ ಪಾಪ ಪ್ರಾಸಿಕ್ಯೂಷನ್ ಪೊಲೀಸರು ತುಂಬಾ ಕಷ್ಟ ಬಿದ್ದು ಕೇಸ್ ತನಿಖೆ ಮಾಡಿ 100, 500, ಸಾವಿರಾರು ಪುಟಗಳ ಬಗ್ಗೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಅದನ್ನ ನೀನು ಕೇವಲ ಅದು ಓದಕ್ಕೆ ಒಂದು 6 ತಿಂಗಳು ಬೇಕು. ಅದನ್ನ ನೀನು ವರ್ಷದಲ್ಲೇ ಮುಗಿಸಪ್ಪ ಅಂತ ಹೇಳಕ್ಕೆ ಸುಪ್ರೀಂ ಕೋರ್ಟ್ಗೆ ಡಿಸ್ಕ್ರಿಷನ್ ಪವರ್ ಇರ್ಬೋದು, ಕಾನೂನು ಸೂಚನೆ ಕೊಡಬಹುದು. ಸೂಚನೆ ಅದು ಗೊತ್ತಾ, ನಿರ್ದೇಶನ ಅಷ್ಟೇ. ನೀನು ಹೀಗೆ ಮಾಡು, ಸಾಕ್ಷಿ ಮಾಡ್ಕೊಂಡ, ಇವನ್ನೇ ಎಕ್ಸಾಮಿನೇಷನ್ ಮಾಡು ಅಂತ ಹೇಳಕ್ಕೆ ನಮ್ಮ ದೇಶದ ಯಾವುದೇ ನ್ಯಾಯಾಲಯಕ್ಕೂ ಇಲ್ಲ, ಯಾವುದೇ ಪೊಲೀಸ್ಗೂ ಇಲ್ಲ, ಯಾವುದೇ ಲಾಯರ್ಗೂ ಇಲ್ಲ, ಯಾವುದೇ ಜನಸಾಮಾನ್ಯನಿಗೂ ಇಲ್ಲ. ಪೊಲೀಸ್ ಕೊಟ್ಟಿರ್ತಕ್ಕಂಥ ವರದಿನ ಈತನ ಶಿಕ್ಷೆ ಕೊಡಬಹುದು ಅಂತ ಹೇಳಿ ಆ ಸಾಕ್ಷಿ ವಿಚಾರಣೆ ಮಾಡ್ಲಿಕ್ಕೆ, ಆ ಮರು ವಿಚಾರಣೆ ಮಾಡ್ಲಿಕ್ಕೆ ಅವಕಾಶ ಇದೆ. ಅವಕಾಶ ಕೊಡಬೇಕು, ಎಷ್ಟೇ ಅವಕಾಶ ಕೊಡಬೇಕು, ಅದನ್ನೇ ಚಾಳಿ ಮಾಡ್ಕೋಬಾರ್ದು. ಎಸ್ ಮಾಲಗತ್ತಿ ಸರ್, ಈಗ ದರ್ಶನ್ ಕೊಟ್ಟಂತಹ ಒಂದಷ್ಟು ರೀಸನ್ಗಳು ಅಂದ್ರೆ ಜೈಲಲ್ಲಿ ನನಗೆ ಕಿರುಕುಳ ಕೊಡ್ತಾರೆ, ಸಹ ಕೈದಿಗಳು ಕಿರುಕುಳ ಕೊಡ್ತಿದ್ದಾರೆ, ಮಾನಸಿಕವಾಗಿ ತೊಂದರೆ ಆಗ್ತಾ ಇದೆ, ಜೈಲಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ, ಫ್ಯಾಮಿಲಿ ಮೆಂಬರ್ಸ್ಗಳು ಮಾತಾಡೋಕೆ ಬಂದಂಥ ಸಂದರ್ಭದಲ್ಲಿ ಪೊಲೀಸರೆಲ್ಲ ಅಲ್ಲೇ ಇರ್ತಾರೆ, ಪ್ರೈವೇಟ್ ಸಿಗೋದಿಲ್ಲ. ಮುಂಚೆ ಎಲ್ಲ ಆರಾಮಾಗಿ ಮಾತಾಡ್ತಿದ್ದೆ, ಇವಾಗ ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ, ಬೇಕು ಅಂತ ನಾನೊಬ್ಬ ಸೆಲೆಬ್ರಿಟಿ ಅಂತ ಹೇಳಿ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ, ಹೀಗೆ ನಾನಾ ರೀತಿಯ ಕಾರಣಗಳನ್ನು ಕೊಟ್ಟರು. ಹಾಗಾಗಿ ಈ ಕಾರಣಗಳು ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ಗೆ ಇದೆಲ್ಲ ಬೇಲು ಕೊಡುವಂಥ ಕಾರಣ ಅಲ್ವೇ ಅಲ್ಲ ಅಂತ ಏನಾದ್ರು ಅನ್ಸಿದ್ದಕ್ಕೆ ಹಿಂಗಾಗಿತ್ತ, ಅಥವಾ ನಿಜಕ್ಕೂ ಜೈಲಲ್ಲಿ ಈ ರೀತಿಯಾದಂಥ ಮನಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಹೆಂಗಾಗಿರ್ಬೋದು ಅಂತ? ಇಲ್ಲ, ಅದು ಏನಾಗಿದೆ, ಹಿಂದೆ ಇವನು ನಡತೆ ಬಗ್ಗೆನೂ ವಿಚಾರಣೆ ಮಾಡಬೇಕಾಗ್ತದೆ. ಹಿಂದೆ ಅಲ್ಲಿ ಕಾಫಿ ಕೂತ್ಕೊಂಡು ಹರಟೆ ಹೊಡೆದು ಸಿಗರೇಟ್ ಸೇತ್ಕೊಂಡು ಲ್ಯಾವಿಶ್ ಆಗಿ ಡಿಸ್ಕಷನ್ ಮಾಡ್ಕೋತ ಹರಟೆ ಹೊಡಿತದ ಫ್ರೆಂಡ್ಸ್ ಜೊತೆಗೆ, ಅದೆಲ್ಲ ಫೋಟೋ ಗಿಟೋ ಅವೆಲ್ಲ ಅಬ್ಸರ್ವ್ ಮಾಡ್ತಾರೆ. ಮತ್ತೆ ಅವ್ರಿಗೆಲ್ಲ ಇವನು ಸೆಲೆಬ್ರಿಟಿ ಇರೋದ್ರಿಂದ ಏನೋ ಮ್ಯಾನೇಜ್ ಮಾಡ್ಕೊಂಡು ಈಜ್ ಎಂಜಾಯಿಂಗ್ ಅಂತ ಅವ್ರು ತಿಳ್ಕೊತಾರೆ. ಅದೊಂದು. ಆಮೇಲೆ ಉಳಿದು ಅಲ್ಲಿರುವಂಥ ಬೇರೆ ಆರೋಪಿಗಳು ಇರ್ತಾರಲ್ಲ, ಅಂಡರ್ ಟ್ರಯಲ್ ಇರುವಂಥ ಪ್ರಿಸನರ್ಸು, ಅವರು ಅರ್ಜಿ ಮಾಡಿರ್ತಾರೆ, ಈ ತರ ಮಾಡ್ತಾರೆ, ಅವರೇ ಎಲ್ಲ ಫೋಟೋ ಗಿಡ ತೆಗೆದೆಲ್ಲ ಕಳ್ಸೋದು, ಬೇರೆಯವ್ರು ಯಾರು ಮಾಡೋದಿಲ್ಲ, ಅಲ್ಲಿರೋರೇ ಮಾಡ್ತಿರ್ತಾರೆ. ಅವ ಎಂಜಾಯ್ ಮಾಡ್ತಾನೆ, ನಾವ್ಯಾಕೆ ಎಂಜಾಯ್ ಮಾಡಬಾರ್ದು ಅಂತ. ಇದು ಹ್ಯೂಮನ್ ನೇಚರ್ ಅದು. ಈ ತರ ಮಾಡಿದ್ರು. ಆನಂತರ ಸುಪ್ರೀಂ ಹೈಕೋರ್ಟ್ ನಲ್ಲಿನೂ ಅದು ಅವನಿಗೆ ಜಾಮೀನು ಆಯ್ತು. ಆ ಜಾಮೀನು ಸರಿಯಲ್ಲ ಅಂತ ಸುಪ್ರೀಂ ಕೋರ್ಟನೇ ಅಡ್ವರ್ಸ್ ಆಗಿ ಕಮೆಂಟ್ ಮಾಡಿದ್ರು. ಹೈಕೋರ್ಟ್ ಜಡ್ಜ್ಮೆಂಟಿನ ಅಗೇನೆಸ್ಟ್ ಕಮೆಂಟ್ ಮಾಡಿ ಅವಂಗೆ ಬೇಲ್ ಕ್ಯಾನ್ಸಲ್ ಮಾಡಿದ್ರು. ಸೊ ಹೀಗಾಗಿ ಈಗ ಅವನು ಒಂಥರ ಟಾರ್ಗೆಟ್ ಆಗ್ಬಿಟ್ಟಾನೆ, ಸುಪ್ರೀಂ ಕೋರ್ಟ್ಗೆ ಟಾರ್ಗೆಟ್ ಆಗಿದ್ದಾನೆ. ಮತ್ತೆ ಅವರು ಏನು ಹೇಳಿದ್ರು ನಡೀಲಾರ್ದಂಥ ಪರಿಸ್ಥಿತಿ ವಾತಾವರಣ ಈ ಸದ್ಯಕ್ಕೆ. ಬಟ್ ಇವ್ರು ಹೇಳೋದ್ರ ಪ್ರಕಾರ ಬೇಗ ಮುಗಿಸಿ ಅಂತಂದ್ರೆ ಅದರಲ್ಲಿ ಇರೋದು 247 ಸಾಕ್ಷಿದಾರ ಜನ, 272. ಈಗ ಅದರಲ್ಲಿ ಈಗ ಆಗಿರೋದು ಬರೇ ಕೇವಲ 12 ಜನ, 10-12 ಜನ ಆಗಿದ್ದಾರೆ. ನಮ್ಮ ಮೂರ್ತಿ ಅವರ ವಕೀಲರು ಹೇಳ್ದಂಗೆ ಈಗ ಅದು 10-12 ಜನ ಆಗ್ಲಿಕ್ಕೆ 7 ತಿಂಗಳು ತಗೊಂಡು ಅಟ್ಲೀಸ್ಟ್ 60 ಮಾಡಿ ಅಂತ ಹೇಳಿದಾರೆ. ಈಗ ಅಲ್ಲ, ಏನು ಅಡ್ವಾನ್ಸ್ ಮಾಡಿದ್ರು ದಿನ ಒಬ್ಬರು ಸಾಕ್ಷಿ ಆದಾಗ ಅದಕ್ಕೆ ಸಾಕ್ಷಿಗೆ ಕ್ರಾಸ್ ಗೀಸು ಬೇಕಲ್ಲ. 1 ವೀಕರ್ ಒಬ್ಬನ ಸಾಕ್ಷಿಗೆ ಸ್ಟೇಟ್ಮೆಂಟ್ ಮಾಡಬೇಕು, ಅವ್ನು ಹೇಳಿಕೆ ಕೊಡಬೇಕು, ಅವ್ರ ನಡುವೆ ಹುಷಾರಿರೋದಿಲ್ಲ, ಅವ್ರ ವಕೀಲ್ ಇರೋದಿಲ್ಲ, ಏನೇನೋ ಪ್ರಾಬ್ಲಮ್ ಇರ್ತವೆ, ಜಡ್ಜ್ ಇರೋದಿಲ್ಲ. ಅವನು 6 ತಿಂಗಳಾದ್ಮೇಲೆ ಇವರು ಆ ಸ್ಪೀಡ್ ಇರದೇ ಇದ್ರೆ, ಈಗ ಬೇ ಮುಗಿಸಂತಂದ್ರೆ ಅವರು ಒಂದು 6 ತಿಂಗಳಲ್ಲಿ ಒಂದು 100 ಸಾಕ್ಷಿಯಾರು ಮುಗಿಸ್ಬೇಕು. ಅವರು 267 ಇರೋದ್ರಿಂದ ಒಂದು 100 ಮುಗಿಸ್ಬೇಕು. ಆ 100 ಮುಗಿಸಕ್ಕಾಗಲ್ಲ ಅಂದ್ರೆ ಇವನು ಮತ್ತೆ ರಿವ್ಯೂ ಪಿಟಿಷನ್ ಹಾಕ್ಲಿಕ್ಕೆ ಇದು ಇದೆ, ಅವಕಾಶ ಇದೆ. ರಿವ್ಯೂ ಪಿಟಿಷನ್ ಹಾಕ್ತಾನೆ. ಬಟ್ ಒಂದೇನು, ಅಲ್ಲಿ ಪ್ರಾಮಿನೆಂಟ್ ಲಾಯರ್ ಕೊಡಬೇಕು. ಎಲ್ಲ ಇಲ್ಲಿ ನಮ್ಮಲ್ಲಿ ಬೆಂಗಳೂರು ಲಾಯರ್ದು ಅವ್ರಿಗೆ ನಡೀದಿಲ್ಲ ಹೈಕೋರ್ಟ್. ಸಾರಿ, ಮತ್ತೆ ಮೂರ್ತಿ ಅವರು ಮಿಸ್ಟೇಕ್ ಮಾಡ್ಕೋಬೇಡಿ. ಅಲ್ಲ ಅಲ್ಲಿ ಫೇಸ್ ವ್ಯಾಲ್ಯೂ ನೋಡ್ತಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಕೆಲವೊಂದು ಲಾಯರ್ಗಳು ಅದು ಅಂತ ಲಾಯರ್ ಕೊಟ್ರೆ ಏನಾದ್ರೂ ಚಾನ್ಸ್, ಕನ್ವಿನ್ಸ್ ಮಾಡುವಂತ ಕೆಪಾಸಿಟಿ ಇರ್ತದೆ. ಮತ್ತು ಅವರು ಹಕ್ಕು ಮಂಡನೆ ಮಾಡ್ತಾರೆ. ಒಂಥರ ಬೇರೆಯವರು ನಮ್ಮಲ್ಲಿ ಲಾಯರ್ ಆದ್ರೆ ಹೋಗಿ ಇವ್ರ ಆನರ್, ಇವ್ರ ಹೈನೆಸ್ ಅಂತ ರಿಕ್ವೆಸ್ಟ್ ಮಾಡ್ಕೋಬೇಕು, ಮೈಲಾರ್ಡ್ ಅಂತ. ಅವ್ರಾದ್ರೆ ಹಂಗಿಲ್ಲ, ಅಲ್ಲಿಯವರ ಲೋಕಲ್ದವರು ಪ್ರಾಮಿನೆಂಟ್ ಇರ್ತಾರೆ, ಅವರು ಕೇರ್ ಮಾಡೋದಿಲ್ಲ. ಈಗ ಜೋರ್ ಮಾಡಿ ಜಮೀನ್ ತಗೊಳ್ಳುವಂತ ಚಾನ್ಸ್ ಇರ್ತದೆ. ಮತ್ತೆ ಇನ್ನೊಂದೇನಿದೆ, ನಾವು ಚಾರ್ಜ್ ಶೀಟ್ ಹಾಕಿದೆ 90 ದಿವಸದ ಮೇಲೆ ಅವನಿಗೆ ಜಾಮೀನು ಮೇಲೆ ಬಿಡುವಂತ, ಅವನಿಗೆ ಫೈಟ್ ಮಾಡುವಂತ ಹಕ್ಕಿದೆ. 90 ದಿವಸ ಆದ್ಮೇಲೆ ಅವನಿಗೆ ಹಕ್ಕಿದೆ, ಅವ್ನಿಗೆ ಆ ತರ ಫೈಟ್ ಮಾಡ್ತಾನೆ ಅವನು. ಈಗೇನು ಸುಪ್ರೀಂ ಕೋರ್ಟ್ ವಿಂಡಿಕ್ಟಿವ್ ಅಂದ್ರೂ ಹಿಂದಿನ ಅವನ ಇನ್ಸಿಡೆಂಟ್ ನೋಡಿ
ಆ ತರ ಆರ್ಡರ್ ಹೇಳಿರ್ತಾರೆ, ಹೌದು. ಮಾಡಿದ್ದಾರೆ. ಈಗ ಮತ್ತೆ 6 ತಿಂಗಳಾದ್ಮೇಲೆ ರಿವ್ಯೂ ಮಾಡ್ಕೊಂಡು ಅಲ್ಲಿರುವಂತ ಒಳ್ಳೆ ಲಾಯರ್ಗಳು ಕೊಟ್ರೆ, ಈ ನಿಕಮ್ ಅದು ಇದಾರಲ್ಲ ಫೇಮಸ್ ಲಾಯರ್ಸ್. ಅಲ್ಲ, ಇದೀಗ ಇವತ್ತು ರೋಟಗಿ ಅವರು ಕೂಡ ವಾದ ಮಾಡಿದ್ರಲ್ಲ, ರೋಟಗಿ ಅವರು ವಾದ ಮಾಡಿದ್ರು, ಬಟ್ ಆಗ್ಲಿಲ್ಲ. ಇಲ್ಲ ಅಂತ ನಾ ಹೇಳೋದಿಲ್ಲ, ಫೇಸ್ ವ್ಯಾಲ್ಯೂ ಅಂದ್ರೆ ಆ ತರ ಲಾಯರ್ಗಳು ಇರಬೇಕು. ಆ ತರ ಲಾಯರ್ ಇದ್ರೆ ಕಪಿಲ್ ಸಿಬಲ್, ಸಿಂಘ್ವಿ, ಇವರು ನಿಕಮ್, ಈ ತರ ಎಮಿನೆಂಟ್ ಫಿಗರ್ಸ್, ಹಿಂದೆ ಜೆಟ್ಮಲಾನಿ ಅವರು ಇದ್ರು ನೋಡಿ, ಅವ್ರ ಪಾಪ ಅವರೆಲ್ಲ ಹಿರಿಯರೆಲ್ಲ ಹೋಗ್ಬಿಟ್ರು. ಈಗ ಸೆಕೆಂಡ್ ಟೀಮ್ ಇದೆ. ಅಂತ ಟೀಮ್ಗಳಿಗೆ ಕೊಟ್ರೆ ಏನಾದ್ರೂ ಚಾನ್ಸ್ ಇದೆ. ಬೇರೆಯವರಿಗೆ ಆದ್ರೆ ಸಾಧ್ಯ ಇಲ್ಲ, ಅವರು ಕೇರ್ ಮಾಡೋದಿಲ್ಲ, ಸುಪ್ರೀಂ ಕೋರ್ಟ್ನವ್ರು ಕೇರ್ ಮಾಡೋದಿಲ್ಲ. ಸೊ ಇನ್ನು ಮೇಲೆ ಆದ್ರೂ ಎಚ್ಚೆತ್ಕೊಂಡು ಒಳ್ಳೆ ಲಾಯರ್ ಹಿಡಿದು ಮಾಡಿದ್ರೆ ಚಾನ್ಸಸ್ ಇದಾವೆ. ಈಗ ನೋಡ್ರಿ, ಮರ್ಡರ್ ಮಾಡ್ಯಾನಂದ್ರೆ ಶಿಕ್ಷೆ ಆಗ್ಲಿ, ಮುಂದೆ ಶಿಕ್ಷೆ ಆದ್ಮೇಲೆ ಜೈಲ್ದಾಗ ಇದ್ದೇ ಇರ್ತಾನಲ್ಲ. ಜಾಮೀನು ಪ್ರತಿಯೊಬ್ಬರಿಗೆ ಹಕ್ಕಿದೆ, ಮಾನವ ಹಕ್ಕುಗಳು ಹೆಂಗಿದೆ, ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಇದೆ. ಮರ್ಡರ್ ಆಗಿದ್ದು ಪ್ರೂವ್ ಅಲ್ಲಾರ್ದ ಜೈಲ್ನಾಗ ವರ್ಷಗಟ್ಟಲೆ ಕಳೆಯೋದು ಅಂದ್ರೆ ಹೆಂಗೆ? ಅಲ್ವಾ? ಜಡ್ಜ್ಮೆಂಟ್ ನಲ್ಲೇ ಅವ್ರಿಗೆ ರೈಟ್ಸ್ ಇದೆ. ರೈಟ್ಸ್ ಅವ್ರಿಗೆ ಆ ಪ್ರಕಾರ 6 ತಿಂಗಳಾದ್ಮೇಲೆ ಮತ್ತೆ ಅಗೇನ್ ಈ ಕ್ಯಾನ್ ಅಪ್ರೋಚ್ ದ ಸುಪ್ರೀಂ ಕೋರ್ಟ್. ಒಳ್ಳೆ ಲಾರ್ ಹಿಡ್ಕೊಂಡ್ ಮಾಡಿದ್ರೆ ದುಡ್ಡು ಜಾಸ್ತಿ ತಗೋತಾರ ಅವರೆಲ್ಲ. ಎವ್ರಿ ಮಿನಿಟ್ಸ್ ದೇ ವಿಲ್ ಕೌಂಟ್ ಸೆಕೆಂಡ್ಸ್, ಎವ್ರಿ ಸೆಕೆಂಡ್ಸ್ ದೇ ವಿಲ್ ಫಿಕ್ಸ್ ದ ರೇಟ್. ಹಿಂದೆ ತಾಸಿತ್ತು ಜೆಟ್ಮಲಾನಿ ಕಾಲಕ್ಕೆ, ಗಂಟೆ ಅಂತಿತ್ತು. ಈಗ ಗಂಟೆ ಎಲ್ಲ, ಈಗ ಎವ್ರಿ ಮಿನಿಟ್ ದೇ ಆರ್ ಫಿಕ್ಸಿಂಗ್ ದ ರೇಟ್. ಅದು ದುಡ್ಡಿಂದ ಅವಂಗೇನು ಬರ ಇಲ್ಲ, ಬೇಕಾದಷ್ಟು ದುಡ್ಡಿದೆ. ಈಗ ನೋಡಿ, ಇವನು ಒಳಗೆ ಇದ್ರು ಸದಾ ಅವ್ರ ತಾಯಿ ಹಾಸ್ಟೆಲ್ ಅಲ್ಲಿ ಇಲ್ವಾ? ಎವಿಡೆನ್ಸ್ ನಲ್ಲಿ ಡಿಸೀಸ್ ಮದರ್ ಹಾಸ್ಟೆಲ್ ಆಗಿದೆ. ಸೊ ನಾವು ಅವರು ಅಡ್ವೊಕೇಟ್ ಜನರಲ್ಗೆ ನಾವು ಇಲ್ಲಿಂದ ರಿಪೋರ್ಟ್ ಕೊಡ್ತೇವೆ ಥ್ರೂ ನಮ್ಮ ಸ್ಟೇಟ್ ಇದರಲ್ಲಿಂದ PP ಇಂದ. ನಾವು ಈ ಕಾರಣಕ್ಕೆ ಅವ್ನು ಬಿಡಬಾರದು ಅಂತ ನಾವು ಒಂದು 20 ಪಾಯಿಂಟ್ ಹಾಕಿ ಕಳಿಸಿರ್ತೇವೆ. ಅವನು ಬಿಹೇವಿಯರ್ ಸರಿ ಇಲ್ಲ, ಇವನು ಇದು ಲಾವಿಶ್ ಆಗಿ ಇದು ಮಾಡ್ತಾನೆ, ಅದು ಕೇಳ್ತಾನೆ, ಇದು ಕೇಳ್ತಾನೆ, ಜೈಲ್ನಲ್ಲಿ ಎಲ್ಲ ಫೆಸಿಲಿಟಿ ಕೇಳ್ತಾನೆ, ಎಲ್ಲ ಮ್ಯಾನ್ಯುವಲ್ ಪ್ರಕಾರ ನಾವು ಕೊಟ್ಟಿದ್ದೀವಿ ಹಾಗೆ ಅಂತ ಏನೋ ಹೇಳಿದ್ದಾರೆ ಇವರು. ಬಟ್ ಏನೇ ಇದ್ರು ಸಹ ಅದು ಅವನಿಗೆ ಅದು ನಮ್ಮ ಪೊಲೀಸ್ ರಿಪೋರ್ಟ್ ಅವರು ಪ್ರೆಸೆಂಟ್ ಮಾಡೋದು, ಅಲ್ಲಿ ಪ್ರಾಸಿಕ್ಯೂಟರ್ ಅಡ್ವೊಕೇಟ್ ಜನರಲ್ ಮಾಡೋದು ಎಲ್ಲ ಸೇರಿ ಅವನಿಗೆ ರಿಜೆಕ್ಟ್ ಆಗಿದೆ. ಈಗ ಮುಂದೆ ನೋಡ್ಬೇಕು ಏನಾಗ್ತದೆ ಅಂತ ಅನ್ನೋದು. ಇಟ್ ಆಲ್ ಡಿಪೆಂಡ್ಸ್ ಅಪಾನ್. ಮತ್ತೆ ಮೂರ್ತಿ ಸರ್, ಈಗ ಆದಷ್ಟು 1 ವರ್ಷದ ಒಳಗಡೆ ಮುಗಿಸೋ ರೀತಿಯಾಗಿ ಮಾಡಿ ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಪ್ರೊಸೀಜರ್ ಹೆಂಗೆ, ಆಮೇಲೆ ಡೇ ಬೈ ಡೇ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದು ಆಗುತ್ತಾ? ಯಾವ ರೀತಿಯಾಗಿ ಒಂದು ಪ್ರೊಸೀಜರ್ ಇರುತ್ತೆ ಡೇ ಬೈ ಡೇ? ನಮ್ಮಲ್ಲಿ ಯಾರಾದ್ರೂ ನ್ಯಾಯ ಕೇಳ್ಕೊಂಡು ನನ್ಗೆ ಅನ್ಯಾಯ ಆಗಿದೆ, ಕೇಳಂತ ನ್ಯಾಯ ಅನ್ಯಾಯ ಆಗಿದೆ, ನನಗೆ ಕೇಳಂತ ನ್ಯಾಯ ನನಗೆ ವಿಳಂಬ ಮಾಡ್ತಿದೆ, ಸಾಕ್ಷಿ ವಿಳಂಬ ಮಾಡ್ತಿದೆ, ನಾನು ನನ್ನ ಕೇಸು ನಾನು ಗೆಲ್ಲುವಂಥ ಕೇಸಲ್ಲಿದ್ದೀನಿ, ನನ್ನ ಮೇಲೆ ಯಾವ್ದು ಸಾಕ್ಷಿ ಆಧಾರಗಳು ಬಂದಿಲ್ಲ, ಇದುವರೆಗೂ ಕೇವಲ ವರ್ಷದಲ್ಲಿ 10 ವಿಟ್ನೆಸ್ ಮಾತ್ರ ಮಾಡಿದ್ದಾರೆ ಅಂತ ಕೇಳ್ಕೊಂಡಾಗ ಕೋರ್ಟ್ನ ಕರ್ತವ್ಯ ಅಲ್ವಾ, ಆದಷ್ಟು ಬೇಗ ಮಾಡಕ್ಕೆ ಹೇಳ್ತೀನಿ. ನಿಮ್ಮ ಮೇಲಿರೋ ಆರೋಪನ ಬಿಡಕ್ಕೆ ಆದಷ್ಟು ಬೇಗ ಮನೆಗೆ ಕಳ್ಸಕ್ಕೆ ಹೇಳ್ತೀನಿ ಅಂತ ಹೇಳ್ತಿಲ್ಲ ಮಿಸ್ಟರ್ ದರ್ಶನ್, ಅರ್ಥ ಮಾಡ್ಕೋಬೇಕು ನೀನು. ಇನ್ನು ಮನೆಗೆ ಕಳ್ಸಕ್ಕೆ ಹೇಳ್ತೀನಿ, ನೀನು ತಪ್ಪು ಮಾಡಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿಲ್ಲ. ಏನು ಸುಪ್ರೀಂ ಕೋರ್ಟ್ ಇನ್ನೊಬ್ಬನಿಗೆ ಮಾತ್ರ ಇಲ್ಲ, ನೀನೊಬ್ಬನಿಗೋಸ್ಕರ ಸುಪ್ರೀಂ ಕೋರ್ಟ್ ಅದನ್ನ ಆ ಕಾನೂನು ಚೌಕಟ್ಟಿಂದ ಆಚೆ ಬರೋಕೆ ಆಗಲ್ಲ. ನೀನು ಅರ್ಥ ಮಾಡ್ಕೊಬೇಕಾಯ್ತು, ಅಯೋಗ್ಯ ನೀನು. ಯಾಕೆಂದ್ರೆ ಇದುವರೆಗೂ 1 ವರ್ಷದ ಮುಂಚೆ ಅಲ್ಲಿ ಬೇಲ್ ರಿಜೆಕ್ಟ್ ಆಗಿದೆ, ಅಲ್ಲಿ ಬೇಲ್ ರಿಜೆಕ್ಟ್ಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ಮತ್ತೆ ಹೋಗಿ ಪದೇ ಸುಪ್ರೀಂ ಕೋರ್ಟ್ ಬಾಕಲ್ ತರ್ತಿಯಲ್ಲ, ನೀನೇನು ಸ್ಪೆಷಲ್ಲ? ಸುಪ್ರೀಂ ಕೋರ್ಟ್ ಹೇಳೋದೇನು, ಆದಷ್ಟು ಬೇಗ ಸಾಕ್ಷಿಗಳ ವಿಚಾರಣೆ ಮಾಡಿ, ಆದಷ್ಟು ಬೇಗ ಡೇ ಬೈ ಡೇ ವಿಚಾರಣೆ ಮಾಡು. ಹಂಗಂತ ನೀನು ತಪ್ಪು ಮಾಡಿಲ್ಲ ಅಥವಾ ತಪ್ಪು ಮಾಡಿದ್ದೆ ಅಂತ ಸಾಬೀತಾಗೋದು ಪೊಲೀಸ್ ಅವರು ಚಾರ್ಜ್ ಶೀಟ್ ಹಾಕಿ ನಿನ್ನ ತಪ್ಪಿತಸ್ಥ ಅಂತ ಹಾಕಿದಾರೇನಪ್ಪ. ಆಗದ್ಮೇಲೆ ನೆಕ್ಸ್ಟ್ ಪೊಲೀಸರ ಕರ್ತವ್ಯ ಏನು, ಆ ಸಾಕ್ಷಿಗಳು ಕರ್ಕೊಂಡು ನ್ಯಾಯಾಲಯಕ್ಕೆ ಬಂದು ನಿನ್ನ ವಿರುದ್ಧ ಏನು ಸಾಕ್ಷಿ ಕಲೆ ಹಾಕಿದ್ರು ಅದನ್ನ ನ್ಯಾಯಾಲಯದ ಮುಂದೆ ಮತ್ತೆ ಅದನ್ನ ಸಾಬೀತುಪಡಿಸೋದೇ ಪೊಲೀಸರ ಕರ್ತವ್ಯ. ಅದು ಬಿಟ್ಟು ನೀನು ಇಷ್ಟು ಬೇಗ ಸಾಕ್ಷಿ ಮಾಡು, ನನ್ನ ಮೇಲೆ ಬೇಗ ಮುಗಿಸು, ಇಷ್ಟೇ ಬೇಗ ದಿನ ಮುಗಿಸ್ಬಿಡು, ನಾನು ಬೇಗ ಆಚೆ ಬರಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ಭ್ರಮೆ. ಈ ದೇಶದಲ್ಲಿ ಕಾನೂನು ಸಂವಿಧಾನ ಬದುಕಿದೆ, ಕಾನೂನು ಬದುಕಿದೆ ಅನ್ನೋದು ಸಾಕ್ಷಿಗಳು ಸುಮಾರು ಸುಪ್ರೀಂ ಕೋರ್ಟು, ನಮ್ಮ ಟ್ರಯಲ್ ಕೋರ್ಟ್ಗಳು, ಹೈಕೋರ್ಟು ತೀರ್ಮಾನ ಕೊಟ್ಟಿದ್ದಾವೆ. ದಯಮಾಡಿ ನೋಡಿ, ರಾಜಕಾರಣಿಗಳ ಮೇಲೆ ಅಥವಾ ಎಬಿಚುವಲ್ ಅಫೆಂಡರ್ಗಳ ಮೇಲೆ ಅಥವಾ ಡ್ರಗ್ ಪೆಡ್ಲರ್ಸ್ಗಳ ಮೇಲೆ ಸುಮಾರು ಈ ಪೋಕ್ಸೋ ಕೇಸ್ಗಳಲ್ಲಿ ಆಗಿರ್ತಕ್ಕಂಥ ತೀರ್ಮಾನಗಳನ್ನ ಮಿಸ್ಟರ್ ದರ್ಶನ್ ದಯಮಾಡಿ ಓದಿ ತಿಳ್ಕೊಳ್ಳಿ. ನೀವು ಒಳ್ಳೊಳ್ಳೆ ವಕೀಲರು ಇಟ್ಕೊಳ್ಳೋಷ್ಟು ಕೆಪಾಸಿಟಿ ನಿಮಗಿದೆ. ನಿಮಗೋಸ್ಕರ ನ್ಯಾಯಾಲಯ ಒಂದು ವಿಶೇಷವಾದ ನ್ಯಾಯಾಲಯ ಸ್ಥಾಪನೆ ಮಾಡಿ
ದಿನ ಬೆಳಿಗ್ಗೆ ಸಂಜೆ ವಿಟ್ನೆಸ್ ಎಲ್ಲ ಪೊಲೀಸು ಚಂದನ್ ಮತ್ತೆ ಟೀಮು ಸುಮಾರು 1000 ಪೇಜು ಚಾರ್ಜ್ ಶೀಟ್ ಹಾಕಿದೆಯಲ್ಲ, ಆ ಚಾರ್ಜ್ ಶೀಟ್ ನ ನಿನಗೋಸ್ಕರ, ನಿನ್ನ ಪಟಾಲಂಗೋಸ್ಕರ ವಿಶೇಷ ನ್ಯಾಯಾಲಯ ಮಾಡಿ 1 ವರ್ಷದಲ್ಲಿ ಮುಗಿಸು. 10 ಸಾಕ್ಷಿ ಆಗಿದ್ದಾವೆ, ಇನ್ನು 200 ಸಾಕ್ಷಿ ಆಗ್ಲಿಕ್ಕೆ ನೀನೇನು ಯಾವ ದೇಶದ ಪ್ರಜೆ? ನೀನು ಭಾರತ ದೇಶದ ಪ್ರಜೆ ಆದ್ರೆ ಭಾರತದಲ್ಲಿರೋ ಕಾನೂನು ನಿಮಗಾದ್ರೂ ಒಂದೇನೆ, ಮಾಜಿ ಪ್ರಧಾನಮಂತ್ರಿಗಾದ್ರೂ ಒಂದೇನೆ, ಮಾಜಿ ಮುಖ್ಯಮಂತ್ರಿಗಾದ್ರೂ ಒಂದೇನೆ, ಒಬ್ಬ ರೋಡ್ ಸೈಡ್ ರೋಡ್ಗಾದ್ರೂ ಒಂದೇ ಕಣವ ಮಿಸ್ಟರ್ ದರ್ಶನ್. ಸುಪ್ರೀಂ ಕೋರ್ಟ್ನ ಯಾಕೆ ಆಗಲಾಗಲ್ಲ ಹೋಗಿ ಕೇಳಿ ದುಡ್ಡು ಖರ್ಚು ಮಾಡಿಕೊಂಡು ನೀನು ಈ ತರ ಹಾಳು ಮಾಡ್ಕೊಂಡು ಬರ್ತಿದ್ಯಾ ಅಂತ, ಅದು ನಿಮ್ ದುಡ್ಡು ಜಾಸ್ತಿ ಇದೆ, ನೀನ್ ಮಾಡ್ಕೋ. ನಿನಗೋಸ್ಕರ ನೋಡು, ಒಂದು ಮರ್ಡರ್ ಕೇಸ್ಗೆ ಏನು ಟ್ರಯಲ್ ಆಗಬೇಕು, ಒಂದು ಮರ್ಡರ್ ಕೇಸ್ಗೆ ಏನು ಚಾರ್ಜ್ ಶೀಟ್ ಆಗಬೇಕು, ಒಂದು ಮರ್ಡರ್ ಕೇಸಲ್ಲಿ ಬೇಲ್ ಕೊಡ್ಲೇಬಾರ್ದು ಅಂತ ಹೇಳಕ್ಕೆ ಆಲ್ರೆಡಿ ಸುಪ್ರೀಂ ಕೋರ್ಟ್ ಟ್ರಯಲ್ ಕೋರ್ಟ್ ಬೇಲ್ ಕೊಟ್ಟಿರ್ಲಿಲ್ಲ ದರ್ಶನ್, ಆದ್ರೆ ಹೈಕೋರ್ಟ್ ಬೇಲ್ ಕೊಟ್ಟಿತ್ತು. ನೀನೇನೋ ಆ ಮೂಳೆ ಬೆಂಡಾಗಿದೆ, ಮೂಳೆ ಕಿತ್ತೋಗಿದೆ, ಮಾಡ್ಕೊಂಡ್ಬತ್ತಿ ಅಂತ ಹೇಳಿ ಬಂದಲ್ಲ ಆಚೆಗೆ, ನೀನೆಲ್ಲೂ ನಿನಗೇನು ಕಾಯಿಲೆ ಬಂದಿರ್ಲಿಲ್ಲ, ನೀನು ಹಾಸ್ಪಿಟಲ್ಗೆ ಹೋಗ್ಲಿಲ್ಲ, ನೀನು ವಿದೇಶಕ್ಕೆ ಹೋದೆ, ನೀನು ಐಷಾರಾಮಿ ಕಾರುಗಳಲ್ಲಿ ಐಷಾರಾಮಿ ಜನಗಳು ಸುತ್ತಕೊಂಡು ನೀನು ವಿದೇಶಕ್ಕೆ ಹೋದೆ ನಿನ್ನ ಹೆಂಡತಿ ಜೊತೆ. ಇದು ನೀನು ಮಾಡಿದ್ದು ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಲೀನಿಯನ್ಸ್ ನ ನೀನು ದುರುಪಯೋಗ ಪಡಿಸ್ಕೊಂಡಿದ್ದೆ. ಇದೆಲ್ಲ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿ ಹೈಕೋರ್ಟ್ ತಪ್ಪು ಮಾಡಿದೆ, ನಿನಗೆ ಬೇಲೆ ಕೊಡಬಾರ್ದಾಗಿತ್ತು, ಇಂಟ್ರಿಮ್ ಬೇಲ್ ಕೊಡಬಾರ್ದಾಗಿತ್ತು, ರೆಗ್ಯುಲರ್ ಬೇಲ್ ಕೊಡಬಾರ್ದಾಗಿತ್ತು ಅಂತೇಳಿ ಅದನ್ನ ಸುಪ್ರೀಂ ಕೋರ್ಟ್ನ ಒಂದು ಈ ದೇಶದ ಅತ್ಯುನ್ನತ ನ್ಯಾಯಾಂಗ ಸಂಸ್ಥೆ ಸುಪ್ರೀಂ ಕೋರ್ಟ್ ಅದನ್ನ ತೆಗೆದಾಕ್ತು. ನೀನು ಅಷ್ಟು ಕಾನೂನು ತಲೆಭಾಗನಾಗಿದ್ರೆ ಆ ಸುಪ್ರೀಂ ಕೋರ್ಟ್ ತೆಗೆದಾಕ್ತಲ್ಲ, ಆಯ್ತು ಸಾಕ್ಷಿ ವಿಚಾರಣೆ ಆಗ್ಲಿ ಅಂತ ಹೇಳ್ಬಿಟ್ಟು ನೀನ್ ಕೇಳ್ಕೋಬೋದಾಗಿತ್ತು, ನನಗೆ ಬೇಲ್ ಕೊಡ್ಬೇಡ್ರಿ, ಸಾಕ್ಷಿ ವಿಚಾರಣೆ ಮಾಡೇ ಕೊಡಿ, ನಾನು ನಿರಪರಾಧಿ, ನನ್ನ ಮೇಲೆ ಯಾವುದೇ ಸಾಕ್ಷಿ ಇಲ್ಲ, ಅವ್ರು ಏನೇ ಸಾಕ್ಷಿ ಹೇಳಿದ್ರು ನಾನು ಆಸೆ ಬರೋಷ್ಟು ನನ್ನ ಮೇಲೆ ನಂಗೆ ನಂಬಿಕೆ ಇದೆ ಅಂತ ಕೇಳಬಹುದಾಗಿತ್ತು. ಅದ್ ಬಿಟ್ಬಿಟ್ಟು ನನಗೆ ಅಲ್ಲಿ ಏನೋ ಜೈಲ್ ಕ್ವಾರಂಟೈನ್ ಹಾಕ್ಬಿಟ್ಟವ್ರೆ, ನನ್ಗೆ ಯಾರನ್ನು ಮೀಟ್ ಮಾಡಲ್ಲ, ಏನಪ್ಪಾ ನೀನ್ ಮೀಟ್ ಮಾಡಕ್ಕೆ ನಿಮ್ ಮನೆಯವ್ರು 100 ಸಲ ಹೋಗ್ತಾರೆ, ಅದನ್ನ ಟಿವಿಲಿ ತೋರ್ಸ್ತಾನೆ ಇರ್ತಾರೆ. ಅದೇ ಜನಸಾಮಾನ್ಯರು ಯಾರು ನೋಡಕ್ ಹೋದ್ರೆ ಲಾಠಿ ಏಟ್ ಕೊಡ್ತಾರೆ, ಕೇಳಿ ಪೊಲೀಸರು ಇಲ್ಲೇ ಕೂತಾರೆ, ಲಾಠಿ ಏಟ್ ಕೊಟ್ಟು ಆಚೆ ಕಳಿಸ್ತಾರೆ. ನಿಮ್ಮ ಮನೆಯವ್ರು ಲಾಠಿ ಏಟ್ ಕೊಟ್ಟು ಆಚೆ ಕಳಿಸ್ಬೇಕಾಗಿತ್ತೇನಪ್ಪ ನಿನ್ಗೆ? ಇದೆಲ್ಲ ಬಿಟ್ಬಿಡು ದರ್ಶನ್, ನೀವೆಲ್ಲ ಬೇಡ, ನಿನಗೋಸ್ಕರ ವಿಶೇಷ ನ್ಯಾಯಾಲಯ ಮಾಡಕ್ಕಾಗಲ್ಲ. ನೀನು ವಿಶೇಷ ನ್ಯಾಯಾಲಯ ಮಾಡೋಂಥ ಅಪರಾಧ ಏನು ಮಾಡಿಲ್ಲ, ನೀನು ಮಾಡೋದು ಒಂದು ಘನಘೋರ ಅಪರಾಧ. ಒಬ್ಬ ಜೀವಿನ ಕೊಲ್ಲೋದು, ಯಾವುದೇ ಧರ್ಮದಲ್ಲಿ ಹೋದ್ರು ಹಣಕಾಸು ವ್ಯವಹಾರ ಆದ್ರೆ ಒಂದು ಬಿಟ್ಬಿಡ್ತಾರೆ, ಯಾವುದೇ ಧರ್ಮದಲ್ಲೂ ಈ ಒಂದು ವ್ಯಕ್ತಿನ ಒಂದು ಜೀವ ತೆಗೆಯೋದು ಅದು ಘನಘೋರ ಅಪರಾಧ ಅಂತ ಪೊಲೀಸರು ನಿನ್ನ ಮೇಲೆ ಸಾಬೀತು ಮಾಡ್ಬಿಟ್ಟಿದ್ದಾರೆ. ಪೊಲೀಸ್ ಸಾಬೀತು ಮಾಡಿದ್ರೆ ಅದು ನ್ಯಾಯಾಲಯದಲ್ಲಿ ಮರು ಸಾಬೀತಾಗಬೇಕು. ಇಲ್ಲ ಪೊಲೀಸರ ಮೇಲೆ ತಪ್ಪು ಅನ್ನೋದಾದ್ರೆ ನಿಮ್ ವಕೀಲರಿದ್ದಾರೆ, ಅದನ್ನ ಸಾಕ್ಷಿಗಳನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಬಾಕ್ಸ್ ಅಲ್ಲಿ, ಸಾಹೇಬರು ಜಡ್ಜು ಅದನ್ನ ತಗೊಂತಾರೋ ಬಿಡ್ತಾರೋ ಸಾಹೇಬರು ಬಿಟ್ಟಿದ್ದು ಅದು ತೀರ್ಮಾನ ಕೊಡ್ತಾರಪ್ಪ. ಅದ್ ಬಿಟ್ಟು ನೀನು ವಿಶೇಷವಾಗಿ ನ್ಯಾಯಾಲಯ ಸ್ಥಾಪನೆ ಮಾಡು, ವಿಶೇಷವಾದ ಜೈಲ್ ಕೊಡೋ, ವಿಶೇಷವಾದ ಜೈಲ್ ಮ್ಯಾನುವಲ್ ನಿನಗೋಸ್ಕರ ಮಾಡ್ಬೇಕಾಗ ಕರ್ನಾಟಕ ಸರ್ಕಾರ. ಆಯ್ತಪ್ಪ, ನೀನು ಉಪಮುಖ್ಯಮಂತ್ರಿಗಳಿಗೋ ಅಥವಾ ಗೃಹ ಮಂತ್ರಿಗಳಿಗೋ ಬರ್ಕೋ, ನನಗೊಂದು ವಿಶೇಷವಾದ ಜೈಲ್ ಮ್ಯಾನುವಲ್ ಮಾಡಿ, ನನಗೊಂದು ಮನೆ ಕಟ್ಸ್ಕೊಡಿ, ನನಗೆ ಇಂಟರ್ನೆಟ್ ಟಿವಿ ಕೊಡಿ, ಫೆಸಿಲಿಟಿ ಕೊಡಿ, ಬಿರಿಯಾನಿ ಕೊಡಿ, ಸಿಗರೇಟ್ ಸೇದಕ್ಕೆ ಅವಕಾಶ ಕೊಡಿ, ನನಗೆ ಎಣ್ಣೆ ಹೊಡೆಯಕ್ಕೆ ಅವಕಾಶ ಕೊಡಿ ಅಂತೆಲ್ಲ ಕೇಳ್ಕೊಬೇಕಪ್ಪ ನೀನು. ಜನಗಳು ಮಾದರಿ ಆಗು. ಈಗ ಅಲ್ಲಿ ಒಬ್ಬ ನಟನಾಗಿ ಮಾದರಿ ಆಗಿದ್ಯಾ, ಈಗ ಇನ್ನೊಂದು ಮಾದರಿ ಕೆಲಸ ಮಾಡಕ್ಕೆ ಕೊಟ್ಟಿದ್ಯಾ ಮಿಸ್ಟರ್ ದರ್ಶನ್, ಪ್ಲೀಸ್. ನಿಜ. ಬಟ್ ಮಾಲಗತಿ ಸರ್, ಓವರಾಲ್ ಆಗಿ ಎಲ್ಲೋ ಒಂದ್ ಕಡೆ ಇಂಟರ್ಮ್ ಬೇಲ್ ಕೊಟ್ಟ ನಂತರ ಅವ್ರು ನಡ್ಕೊಂಡಿರುವಂತ ನಡವಳಿಕೆಗಳನ್ನ ಎಲ್ಲಾನು ಹತ್ತಿರದಿಂದ ಅಬ್ಸರ್ವ್ ಮಾಡಿರ್ತಾರೆ. ಜೊತೆಗೆ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಗೆ ಜನ ಮಾತಾಡ್ಕೊಳ್ತಾ ಇದ್ದಿದ್ದು ಏನಂದ್ರೆ ನ್ಯಾಯಾಂಗ ವ್ಯವಸ್ಥೆನೇ ಹಿಂಗೆ ಅಂತೇಳಿ ಒಂದಷ್ಟು ಜನ ಹಗುರವಾಗಿ ನೋಡುವಂತ ಕೆಲಸಗಳಾಗಿತ್ತು. ಹಾಗಾಗಿ ಇದನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಜಡ್ಜ್ ತಗೊಂಡಿರುವಂತ ತೀರ್ಮಾನ ಬೇಲ್ ಕ್ಯಾನ್ಸಲ್ ಮಾಡಿದ್ದು. ಸೊ ಈ ಎಲ್ಲಾ ನಡವಳಿಕೆಗಳೇ ಅಟ್ಲೀಸ್ಟ್ ಈ ಬಾರಿಯೂ ಕೂಡ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಅದೇ ಆಲ್ಮೋಸ್ಟ್ ಒಂದು 10% ಆದ್ರೂ ಎಫೆಕ್ಟ್ ಮಾಡಿರಲ್ವಾ? ಇಲ್ಲ, ಅದೇನಾಗ್ಬಿಟ್ಟದೆ, ಇವನು ಕೊಟ್ಟಿರುವಂಥ ರೀಸನ್, ಬೇಲಿಗೆ ಕೊಟ್ಟಿರುವಂಥ ರೀಸನ್ ಸರಿ ಇಲ್ಲ, ಭಾಳ ಸಿಲ್ಲಿ ರೀಸನ್ ಇದ್ದಾವೆ, ಘನವಾದಂಥ ಕಾರಣಗಳು ಯಾವುದಕ್ಕೆ ಇಲ್ಲ. ಬೇರೆ ಒಳ್ಳೆ ಇದು ಮಾಡಿ ಹಾಕಿ ಕೊಡ್ಬೋದಾಗಿತ್ತು, ಅದು ಏನು ಯಾಕೆ ಹಿಂಗೆ ಮಾಡಿದಾರೋ ಗೊತ್ತಿಲ್ಲ. ಜೈಲಿನಲ್ಲಿ ಇದು ಇಲ್ಲ, ತೊಂದರೆ ಇದೆ, ಪೈಸೆ ಇದೆ, ತೊಂದರೆ ಇದ್ರೆ ಇದು ಜೈಲರ್ದು ಅವ್ರಿಗೆ ಸಂಬಂಧಪಟ್ಟಿದ್ದು. ಅಪರಾಧಿನೇ ಮರ್ಡರ್ ಕೇಸ್ ಮಾಡಿದಾರೆ ಅಂದ್ರೆ ಅಪರಾಧಿನೇ. ದೇವರ ಪೂಜೆ ಈಗ ದೇವಮಾನವನ ಏನೇ ಆದ್ರೂ ಕಾರಣಗಳನ್ನ ಸರಿಯಾದ ರೀತಿಯಲ್ಲಿ ಕೊಟ್ಟಿದ್ರೆ ಅದನ್ನ ಕನ್ಸಿಡರ್ ಮಾಡಬಹುದಾಗಿತ್ತು. ಈಗ ರಿಜೆಕ್ಟ್ ಆಗಿದೆ. ನೋಡಿ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಲ್ಲರಿಗೆ ರೈಟ್ಸ್ ಇದೆ ಹೊರಗೆ ಬರ್ಲಿಕ್ಕೆ. 90 ದಿವಸ ಆದ್ಮೇಲೆ ಹೊರಗೆ ಬರ್ಲಿಕ್ಕೆ ಎಲ್ಲರಿಗೆ ಹಕ್ಕಿದೆ. ಆ ಪ್ರಕಾರ ಹಾಕಿದಾನ ಅವನು, ಹೊರಗೆ ಬರ್ಲಿ, ನಾವೇನು ಬೇಡ ಅಂತ ಅನ್ನೋದಿಲ್ಲ. ಯಾಕೆ ಬರಬಾರ್ದು? ಈಗ 3 ಮರ್ಡರ್ ಮಾಡ್ಕೊಂಡು ಬೇಲ್ ಮ್ಯಾಗ ಬಂದಿಲ್ವಾ? ಎಷ್ಟು ಜನ ಬಂದಿಲ್ಲ? 3 ಮರ್ಡರ್ ಜೈಲ್ ಬೇಲ್ ನೋಡಿದೆ ನಾನು.
ತ್ರಿಬಲ್ ಮರ್ಡರ್ ಕೇಸ್ನಾಗ ಜಾಮೀನು ಮ್ಯಾಗ ಬಿಟ್ಟವ್ರು ಇದ್ದಾರೆ. ಇದೇನಂತ ಘನಘೋರವಾದ ಟೆರರಿಸ್ಟ್ ಆಕ್ಟಿವಿಟೀಸ್ ಅಂತ ಕೇಸ ಇದು. ಮಾಸ್ ಮರ್ಡರ್ ಆಗಿದಾವ. ಯಾಕಷ್ಟು ಕಷ್ಟ ಆಗ್ತಾ ಇದೆ? ಅದೇ ವಿಂಡಿಕ್ಟಿವ್ ಅಂತ ಒಂಥರ ಇದು ಬಂದು ಬಯಾಸ್ ಅವನ ಬಗ್ಗೆ, ಈ ತರ ಅವನು ಮಾಡಿದ್ದಾನೆ, ಈ ತರ ಜೈಲ್ನಾಗೂ ರಾಜನಂಗೆ ಬಿಹೇವ್ ಮಾಡಿದ್ದಾನೆ, ಹಾಗೆ ಹೇಗೆ ಅಂತ ಅದನ್ನ ಇವರು ಮಾಡೋರು ಅದು ಭಯಂಕರ ಹೈಲೈಟ್ ಮಾಡಿ ಹೇಳಿದ್ದಾರೆ. ಸೊ ಹಿಂಗಾಗಿ ಅದ್ರ ಪರಿಣಾಮ ಸುಪ್ರೀಂ ಕೋರ್ಟ್ನಾಗ ಬಿದ್ದಿರ್ಬೇಕು. ಹಿಂಗಾಗಿ ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಈಗಾದ್ರೂ ಏನ್ ತೊಂದರೆ ಇಲ್ಲ, ಏನಾದ್ರೂ 6 ತಿಂಗಳಾದ್ಮೇಲೆ ಮತ್ತೆ ರಿವ್ಯೂ ಪಿಟಿಷನ್ ಹಾಕ್ತಾನೆ, ಖಂಡಿತವಾಗಿ ಹಾಕ್ಬಹುದು, ಕನ್ಸಿಡರ್ ಮಾಡಬಹುದು, ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಶಿಕ್ಷೆ ಆಗ್ಲಾರ್ದ ಅವನಿಗೆ ಹಾಕಿಲ್ರಿ ಜೈಲ್ನಲ್ಲಿ ಇರೋದು. ಶಿಕ್ಷೆ ಆದ್ಮೇಲೆ ತಾನೇ ಜೈಲ್ನಾಗ ಇರೋದು. ವರ್ಷಗಟ್ಟಲೆ ಕೊಳೆಯೋದು ಟ್ರಯಲ್, ಅಂಡರ್ ಟ್ರಯಲ್ ನಲ್ಲಿ ಯಾರು ವರ್ಷಗಟ್ಟಲೆ ಕೊಳೆಯೋದು. ಹಿಂದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ, ಯಾರು ಹಿಂದೆ ಚೀಫ್ ಜಸ್ಟಿಸ್ ಇದ್ರಲ್ಲ ಚಂದ್ರಚೂಡ್ ಅವರು, ಅವ್ರು ಜಜ್ಮೆಂಟ್ ಕೊಟ್ಟಿದ್ದಾರೆ. ಅಂಡರ್ ಟ್ರಯಲ್ ಇರೋನು ಬಹಳ ದಿವಸ ಜೈಲಿನಲ್ಲಿ ಕೊಳಿಬಾರದು, ಅವನು ಹೊರ ಬರಬೇಕು, ಅವನಿಗೆ ಹೊರ ಬರೋ ಹಕ್ಕಿದೆ ಅಂತ ಹೇಳುದು ಅವರೇ ಜಜ್ಮೆಂಟ್ ಕೊಟ್ಟಿದ್ದೇನೆ ಹಿಂದೆ. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರೇ ಕೊಟ್ಟಿದ್ದಾರೆ. ಮತ್ತೆ ಆ ಪ್ರಕಾರ ಯಾಕೆ ಹೊರಗೆ ಬರಬಾರ್ದು? ಹೊರಗೆ ಬರ್ಲಿ, ಹೊರಗೆ ಬಂದ್ರೆ ಏನಾಗುತ್ತಿದೆ, ಮತ್ತೆ ಶಿಕ್ಷೆ ಆದ್ರೆ ಒಳಗೆ ಹೋಗುತ್ತಾನೆ, ಖಂಡಿತ ಒಳಗೆ ಹೋಗುತ್ತಾನೆ. ಈಗ ಹೊರಗೆ ಬರುವಂತ ಹಕ್ಕು ಎಲ್ಲರಿಗೂ ಇದೆ. ಹ್ಯೂಮನ್ ರೈಟ್ಸ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಹಕ್ಕಿದೆ, ಹೊರಗೆ ಬರ್ಲಿ. ನಮ್ಮದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅವನು ಜೈಲಿನಲ್ಲೇ ಕೊಳಿಬೇಕಂತೇನಿಲ್ಲ. ಎಲ್ಲರೂ ಮರ್ಡರ್ ಮಾಡಿರ್ತಾರೆ, ಎಲ್ಲರೂ ಮರ್ಡರ್ ಮಾಡಿದವ್ರಿಗೆ ಶಿಕ್ಷೆ ಆಗುತ್ತಾನೆ, ಹಂಗ ಜೈಲ್ನಾಗ ಇರ್ತಾರ, ಯಾರು ಹೊರಗೆ ಬರೋದಲ್ವಾ? ಬೇಕಾದಷ್ಟು ಜನ ಬಂದಿದ್ದಾರೆ. ಹಾಗೆ ಏನೋ ಬಯಸ ಏನೋ ಆಗಿದೆ ಸುಪ್ರೀಂ ಕೋರ್ಟ್ಗೆ, ಅದು ಆಗಿದೆ, ಆಗಿ ಒಳಗಿದ್ದಾನೆ. ಬಟ್ 6 ತಿಂಗಳಾದ್ಮೇಲೆ ಮತ್ತೆ ಜೈಲಿನಿಂದ ಹೊರಗೆ ಬರಬಹುದು ನನ್ನ ಲೆಕ್ಕದಲ್ಲಿ. ಮೂರ್ತಿ ಸರ್ ಏನ್ ಹೇಳ್ಬೇಕಂದ್ರೆ, ನೋಡಿ ಇಲ್ಲಿ ಅವನು ಮೇಲ್ನೋಟಕ್ಕೆ ಶಿಕ್ಷೆ ಆಗುತ್ತೆ ಅಂತ ಹೇಳಿ ನಾನು ಪ್ರಾಸಿಕ್ಯೂಷನ್ ಅಡ್ವೊಕೇಟ್ ಮಾತಾಡಿದಾಗ ಮಾತಾಡ್ತೀನಿ ಇವತ್ತು. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವರು ಪ್ರಾಸಿಕ್ಯೂಷನ್ ಅಡ್ವೊಕೇಟ್ ಏನ್ ಮಾತಾಡಿದ್ದಾರೆ ಅಂದ್ರೆ, ಪ್ರಾಸಿಕ್ಯೂಷನ್ ವಿಟ್ನೆಸ್ಸು, ಪ್ರಾಸಿಕ್ಯೂಷನ್ ಮೆಟೀರಿಯಲ್ಸ್ ಎಲ್ಲ ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಇದು ಬೇಲ್ ಕೊಡಬಾರ್ದು ಅನ್ನೋ ಕೇಸು. ಇದನ್ನ ಮಾನ್ಯ ಸುಪ್ರೀಂ ಕೋರ್ಟೇ ಇದನ್ನ ರದ್ದುಗೊಳಿಸಿದೆ. ಈಗ ಅದೆಲ್ಲ ಓವರ್ಲುಕ್ ಮಾಡಿ ನಿಮ್ಮ ಜಜ್ಮೆಂಟ್ ನೀವೇ ಓವರ್ಲುಕ್ ಮಾಡಿ ಬೇಲ್ ಕೊಡ್ತೀರಾ ಇದಕ್ಕೆ ಅಂತ ಕೇಳಿದ್ರಿ. ಅಂದ್ರೆ ಮಾಳ್ಗತ್ತಿ ಸಾಹೇಬ್ ಹೇಳೋದು ಕರೆಕ್ಟ್. ಯಾರು ಅಂಡರ್ ಪ್ರಿಸನರ್ಸ್ ಜೈಲಲ್ಲಿ ಇರಬಾರ್ದು, ಸುಪ್ರೀಂ ಕೋರ್ಟ್ ಹೇಳಿದೆ, ಮಾನವ ಹಕ್ಕುಗಳು ಹೇಳಿದೆ. ಆದ್ರೆ ಅದೇ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಯಾವನೇ ಒಬ್ಬ ಅಪರಾಧಿ, ಸರಿಯಾಗಿ ಜನ ಕೇಳಿಸ್ಕೋಬೇಕು, ಅವನ ಭಕ್ತರು, ದರ್ಶನ್ ಭಕ್ತರು ಸ್ವಲ್ಪ ಡೌನ್ ಆಗಿದ್ದಾರೆ ಈಗ, ಮೊದಲಷ್ಟಿಲ್ಲ. ಯಾವನೇ ಒಬ್ಬ ಅಪರಾಧಿ ಅಥವಾ ಆರೋಪಿತ ಅವನ ಮೇಲೆ ಹಾಕಿರ್ತಕ್ಕಂಥ ಸಾಕ್ಷಿ ಮತ್ತು ಸಾಕ್ಷಿಯ ಒಂದು ಸಂಗ್ರಹ, ಸಾಕ್ಷಿಯ ಆಬ್ಜೆಕ್ಟ್ ಸಂಗ್ರಹ, ಅವನು ಮೇಲ್ನೋಟಕ್ಕೆ ಕೊಲೆ ಮಾಡಿದ್ದಾನೆ ಅಂತ ಸಾಬೀತು ಆಗೋ ತರ ಇದ್ರೆ, ಈಗ ರೆಡ್ ಹ್ಯಾಂಡೆಡ್ ಮರ್ಡರ್ ಅಂತ ಕರೀತಾರೆ. ರೆಡ್ ಹ್ಯಾಂಡೆಡ್ ಮರ್ಡರ್ನ ಪೊಲೀಸರು ಹಿಡಿತಾರೆ ಅಥವಾ ಯಾರೋ ಸಾರ್ವಜನಿಕರು ಹಿಡಿತಾರೆ. ಅವನ ಕೊಲೆ ಮಾಡೋದ ನಾನು ನೋಡ್ದೆ, ಬೇಗ ಬೇಗ ಪೊಲೀಸ್ ಬನ್ನಿ ಇಟ್ಕೊಳ್ಳಿ ಅವನ್ನ ಅಂದಾಗ ಅವನ ಕೈಯಲ್ಲಿ ಕತ್ತಿ ಮತ್ತೆ ರಕ್ತ ಇರ್ತದೆ. ಅದಕ್ಕೆ ಅಂತ ಕರೀತಾರೆ ನೀವು ರೆಡ್ ಹ್ಯಾಂಡೆಡ್ ಮರ್ಡರ್ ಅಂತೀರಿ. ಇದಕ್ಕೆಲ್ಲ ಬೇಲ್ ಕೊಡಕ್ಕಾಗತ್ತಾ? ಆಯ್ತು, ದರ್ಶನ್ ಅವರು ಒಂದು ಕೊಲೆಯ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ತನಿಖಾಧಿಕಾರಿಗಳಾದ ಚಂದನ್ ಅವರು, ACP ಚಂದನ್ ಅವರು ಮತ್ತೆ ಅವರ ತಂಡ ವಿಶೇಷವಾಗಿ ಕೇಸ್ನ, ಇದು ಸೆಲೆಬ್ರಿಟಿ ಕೇಸು, ಏನಾದರೂ ಏನು ಬಯಾಸ್ ಆಗ್ಬೋದು ಅಥವಾ ಆಮಿಷಕ್ಕೆ ಒಳಗಾಗ್ಬೋದು, ವಿಟ್ನೆಸ್ ಆಗಲಿ ಅಥವಾ ಆಫೀಸರ್ಗಳಾಗಲಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ವಿಶೇಷವಾದ ಒಂದು ಎಲ್ಲ ಮರ್ಡರ್ ಕೇಸ್ಗಳಲ್ಲಿ ಸಾಮಾನ್ಯಕ್ಕೆ ಇನ್ಸ್ಪೆಕ್ಟರ್ ಲೆವೆಲಲ್ಲೇ ತನಿಖೆ ಆಗೋದು. ನನ್ನ ಅನುಭವ, ನಾನು 25 ವರ್ಷ ನಾನು ಈ ಮರ್ಡರ್ ಈ ಕೇಸ್ಗಳು ನೋಡಿದ್ದೀನಿ. ಇನ್ಸ್ಪೆಕ್ಟರ್ ಲೆವೆಲಲ್ಲೇ ಮರ್ಡರ್ ಕೇಸ್ ತನಿಖೆ ಆಗೋದು. ಇದು 2-3 ಇನ್ಸ್ಪೆಕ್ಟರ್ಗಳು ಸೇರ್ಕೊಂಡು, 2-3 ಠಾಣೆ ಇನ್ಸ್ಪೆಕ್ಟರ್ಗಳು ಸೇರ್ಕೊಂಡು ಒಬ್ಬ ACP ಅವರು ತನಿಖೆ ಮಾಡಿರೋದು. ಅರೆಸ್ಟ್ ಮಾಡೋಕ್ಕಿಂತ ಮುಂಚೆನೆ ಸರ್ಕಾರಕ್ಕೆ ಇವ್ರು ಕೇಳ್ಕೊಂಡ್ರು, ಸರ್ ಇವರು ಪ್ರಭಾವಿಗಳಿದ್ದಾರೆ, ಇವರು ಆದ್ರೆ ಇವರು ಕೊಲೆಯಲ್ಲಿ ಕೇಸಲ್ಲಿ ಸಿಕ್ಕಿರೋದು ಮೇಲ್ನೋಟಕ್ಕೆ ಸಾಕ್ಷಿ ಆಧಾರವಾಗಿ ಸಿಗ್ತಾ ಇದೆ ಸರ್ ಅಂತ ಹೇಳಿ ಗೃಹ ಮಂತ್ರಿಗಳನ್ನ ಕೇಳ್ಕೊಂಡ್ರು. ಅವರು ಗೃಹ ಮಂತ್ರಿ ಕರ್ತವ್ಯ ಪಾಲನೆ ಮಾಡಿ ಅಂತ ಆದೇಶ ಮಾಡಿ, ಅಂದ್ರೆ ಅವರು ಹುಷಾರು ರಾಜಕೀಯದವರು, ಕರ್ತವ್ಯ ಪಾಲನೆ ಮಾಡಿ ಅಂದ್ರು. ಏನ್ ಕರ್ತವ್ಯ ಅಂದ್ರೆ, ಮರ್ಡರ್ ಕೇಸಲ್ಲಿರ್ತಕ್ಕಂಥ ಒಬ್ಬ ಅಪರಾಧಿನ ಅರೆಸ್ಟ್ ಮಾಡ್ಕೊಂಡ್ ಬರೋದು ಅಂದ್ರೆ, ಅದೊಬ್ಬ ಸೆಲೆಬ್ರಿಟೀಸ್ ಅಪರಾಧಿ ಅರೆಸ್ಟ್ ಮಾಡ್ಕೊಂಡ್ ಬಂದ್ರು ಅಂದ್ರೆ ಅವ್ರ ಮೇಲ್ನೋಟಕ್ಕೆ ಅವ್ರಿಗೆ ಬರುತ್ತೆ. 7 ವರ್ಷಕ್ಕಿಂತ ಶಿಕ್ಷೆ ಮೇಲ್ಪಟ್ಟತಕ್ಕಂಥ ಭಾಗಿಯಾಗಿರ್ತಕ್ಕಂಥ ಆರೋಪಿಗಳನ್ನ ಅರೆಸ್ಟ್ ಮಾಡಕ್ಕೆ ಯಾವುದೇ ವಾರೆಂಟು, ಯಾವುದೇ ಪೇಪರ್ ನೋಟಿಫಿಕೇಶನ್, ಯಾವುದೇ TV ಅನೌನ್ಸ್ಮೆಂಟ್ ಬೇಕಾಗಿಲ್ಲ ಸರ್. ಕಾನೂನಲ್ಲಿ ತನಿಖಾಧಿಕಾರಿಗೆ ಅವಕಾಶ ಇದೆ, ಹಿಡ್ಕೊಂಡ್ಬಂದು ಅವನ್ನ ಒಳಗಡೆ ಹಾಕಿ ವಿಚಾರಣೆ ಮಾಡೋ ಅವಕಾಶ ಇದೆ. ಅವನು ದರ್ಶನ್ ಆಗ್ಲಿ ಅಥವಾ ನಾನೇ ಆಗ್ಲಿ ಅಥವಾ ಜನಸಾಮಾನ್ಯರೇ ಆಗ್ಲಿ. ಹಂಗಾಗಿ
ದರ್ಶನ್ ನಮ್ಮ ಪ್ರಾಸಿಕ್ಯೂಷನ್ ವಕೀಲರು ಏನ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ, ಈಗಾಗಲೇ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿದೆ, ಅವನ ಸನ್ನಡತೆ ಇಲ್ಲ ಆತನಿಗೆ, ಆತ ಇಂಟ್ರೀಮ್ ಬೇಲ್ ಹಾಕೊಂಡಾಗ ಏನ್ ರೀಸನ್ ಕೊಟ್ಟ, ಬೆನ್ನೋವು ಅಂತ ರೀಸನ್ ಕೊಟ್ಟ, ಅವನು ಒಂದ್ ದಿವಸನೂ ಬೆನ್ನೋವಿಗೆ ಅವನು ಏನು ಟ್ರೀಟ್ಮೆಂಟ್ ತಗೊಂಡಿಲ್ಲ. ಆಮೇಲೆ ಅವ್ನು ಮಾಡಿದ ಕೆಲಸ ಏನ್ ಗೊತ್ತಾ, ಡೆವಿಲ್ ಅನ್ನೋ ಒಂದು ಸಮಾಜಘಾತಕ ಮೂವಿ. ನೋಡಿ ಸರ್, ನಮ್ಮಲ್ಲಿ ಮೂವಿಗಳು ಫ್ಯೂಚರ್ ಫಿಲಮ್ ಅಂತ ಕರಿತೀವಿ ನಾವು. ನಮ್ಮಲ್ಲಿ ಫ್ಯೂಚರ್ ಫಿಲಮ್ ಅಂದ್ರೆ ಸಮಾಜಕ್ಕೆ ಒಂದು ಯಾವುದೇ ರೀತಿಯಾದ ಸಮಾಜ ಅಂದ್ರೆ ರೆಮ್ ಅಂದ್ರೆ ಜಾಸ್ತಿ ಜನಗಳಿಗೆ ಅನುಕೂಲ, ಯಾರೋ ಒಬ್ಬ ಕೊಲೆಗಟ್ಕೊಂಡು ಅನುಕೂಲ ಆಗ್ತಾರಲ್ಲ, ಯಾರೋ ಕೊಲೆಗಟ್ಕೊಂಡು ಸಿಗರೇಟ್ ಹೇಳ್ಕೊಡೋದು ಅಥವಾ ಡ್ರಗ್ಸ್ ಪೆಡ್ಲಿಂಗ್ ಮಾಡೋದು ಅಥವಾ ಮರ್ಡರ್ ಮಾಡೋದು ಹೇಳ್ಕೊಡೋದಲ್ಲ ಸಿನಿಮಾ ಅಂದ್ರೆ. ಸಿನಿಮಾ ಅಂದ್ರೆ ಏನು ಅಂದ್ರೆ ಸಾಮಾಜಿಕ ಕಳಕಳಿ ಇರಬೇಕು. ಈಗ ದುರಂಧರ್ ಅಂತ ಬಂತು, ತಾವು ನೋಡಿ ದುರಂಧರ್ ನೋಡಿದೀವಿ. ಆ ದುರಂಧರ್ ಮೂವಿ ನೋಡ್ರೆ ದೇಶ ಪ್ರೇಮ ಬರ್ತದೆ, ಅಲ್ಲೂ ಮರ್ಡರ್ಗಳಾಗ್ತವೆ, ಅಲ್ಲೂ ಸಿಗರೇಟ್ ಸೇರ್ತಾರೆ, ಅಲ್ಲೂ ಡ್ರಿಂಕ್ಸ್ ಮಾಡ್ತಾರೆ. ಆ ಒಂದು ಕಾಂಟೆಕ್ಸ್ಟ್ ಬೇರೆ, ಆ ಒಂದು ಕಾಂಟೆಕ್ಸ್ಟ್ ಬೇರೆ, ಜನ ನೋಡಿದ್ ಬೇರೆ. ದರ್ಶನ್ ಇಂಟ್ರೀಮ್ ಬೇಲ್ ಬೇಕು, ನನಗೆ ಬೆನ್ನಲ್ಲಿ ಮೂಳೆ ಮುರಿದೋಗಿದೆ, ನನಗೆ ಟ್ರೀಟ್ಮೆಂಟ್ ಬೇಕು, ನಂಗೆ ಸೇಫ್ಟಿ ಇಲ್ಲ ಅಂತ ಆಚೆ ಬಂದ ಭೂಪತಿ ಗಂಡು. ಆಚೆ ಬಂದ ಮೇಲೆ ಅವ್ನು ಮಾಡಿದ್ದೇನ್ ಗೊತ್ತಾ, ಫಸ್ಟ್ ಫಾರಿನ್ ಅಂತ ಆ ಡೆವಿಲ್ ಅನ್ನೋ ಒಂದು ಸಮಾಜಘಾತಕ ಮೂವಿ ಅದು ಸರ್. ಅದರಲ್ಲಿ ದರ್ಶನ್ ಒಂದು ಅದ್ರಲ್ಲಿ ಆಕ್ಟಿಂಗ್ ನೋಡಿದ್ರೆ ಸರ್ ನೀವು, ಆತ ದರ್ಶನ್ ಆಗಿ ಆ ಜೈಲ್ಗೆ ಹೋಗಿ ಬಂದ್ಮೇಲೂ ಆತರ ಆಕ್ಟಿಂಗ್ ಮಾಡಬಾರ್ದಾಗಿತ್ತು. ನಾವು ನಮ್ಮ ಒಂದು ಸಮಾಜದಲ್ಲಿ, ನಾನು ವಕೀಲನಾಗಿ ಅದಕ್ಕಿಂತ ಮುಂಚೆ ಒಬ್ಬ ಸಮಾಜದ ವ್ಯಕ್ತಿ ನಾನು. ನಮ್ಮ ಸಮಾಜದಲ್ಲಿ ನಾವು ಡಾಕ್ಟರ್ ರಾಜ್ಕುಮಾರ್ ಚಿತ್ರಗಳು ನೋಡಿದೀವಿ. ಡಾಕ್ಟರ್ ರಾಜ್ಕುಮಾರ್ ಎಷ್ಟು ಸಂದೇಶ ಕೊಟ್ಟರು, ಎಲ್ಲೋ ಒಂದೊಂದು ತಪ್ಪು ಮಾಡಿರ್ಬೋದು, ಎಲ್ಲೋ ಒಂದು ಯಾವ್ದೋ ಪಿಕ್ಚರ್ ಮಾಡಿರ್ಬೋದು. 95-99% ರಾಜ್ಕುಮಾರ್ ಅಂತ ಮಹಾನ್ ನಾಯಕರು ಈ ಒಂದು ಸಮಾಜ ಕಟ್ಟುವಂತ ಕೆಲಸ ಮಾಡಿದ್ದಾರೆ. ಈತ ದರ್ಶನ್ ಆತ ಡೆವಿಲ್, ಆತ ಜೈಲ್ಗೆ ಹೋಗಿ ಬಂದಿದ್ದಾನೆ, ಒಬ್ಬ ಕೊಲೆ ಮಾಡಿ ಬಂದಿದ್ದಾನೆ. ಅದನ್ನ ನನ್ಗೆ ಆ ಫಿಲಂ ಬ್ಯಾಡ್ ಹಾಕೋಣ, ನಾನು ಮಾಡಲ್ಲ ಅಂದಿದ್ರೆ ನಾವು ನಿಜವಾಗ ಒಪ್ತಿದ್ದವ್ ನಾವು ಅವನ್ನ. ಆ ಫಿಲಂ ನನ್ಗೆ ಬೇಡ, ನನ್ನ ಜೀವನಕ್ಕಿಂತ ಮುಖ್ಯ ಅಲ್ಲ ಫಿಲಮ್, ನನ್ನ ಹೆಂಡತಿ ಮಗನಿಂದ ಜೀವನ ಮುಖ್ಯ ಅಲ್ಲ, ನಾನು ಬೇರೆ ದುಡ್ಡು ಸಂಪಾದನೆ ಮಾಡಿದೀನಿ, ದಯಮಾಡಿ ಆ ಫಿಲಂ ರದ್ದುಗೊಳಿಸಿದ್ದೆ ಕೇಳ್ಬೋದಾಗಿತ್ತು. ಆದ್ರೆ ಅವ್ನು ಮಾಡಿದ್ದೇನೆಂದ್ರೆ ಐಷಾರಾಮಿ ಕಾರಲ್ಲಿ 3-4 ಜನ 10 ಜನ ಬಾಡಿ ಗಾರ್ಡ್ಸ್ ಇಟ್ಕೊಂಡು, ಆಕೆ ಒಬ್ಳು ಅವ್ನ ಹೆಂಡತಿ, ಅವ್ರನ್ನ ಏನೇನೋ ಮಾತಾಡ್ಕೊಂಡು, ಯಾರನ್ನ ಐರಾವತ ತರ, ಐರಾವತಕ್ಕೆ ಎಷ್ಟು ದಸರಾಗೆ ಅಂಬಾರಿ ಇರ್ತದಲ್ಲ ಸರ್, ಆ ತರ ಏರ್ಪೋರ್ಟ್ ಹೋಗೋದು, ಅಲ್ಲಿಂದ ಏರ್ಪೋರ್ಟ್ ಬರೋದು, ಹಾಸ್ಪಿಟಲ್ ಹೋಗ್ಲಿಲ್ಲ, ಐ ಆಮ್ ಡೆವಿಲ್ ಅನ್ನೋದು ಅಲ್ಲ, ಏನೋ ಒಂದು ಡೆವಿಲ್ ಅನ್ನೋದು ಸರ್. ನಮ್ಮ ಪ್ರಕಾರ ಡೆವಿಲ್ ಅಂದ್ರೆ ಮಕ್ಳು ಎದ್ಕೊಳ್ಳೋದು, ದೇವ ಬಂದು ನೋಡು ಅಂತಾರೆ, ಆಮೇಲೆ ಯಾರು ರೌಡಿ ಬಂದ ನೋಡು ಅಂತಾರೆ. ಅಂತ ಒಂದು ಕ್ಯಾರೆಕ್ಟರ್ಲೆಸ್ ಇರ್ತಕ್ಕಂತ ಒಬ್ಬ ನಟ. ಆತ ಹಿಂದೆ ಯಾವತ್ತೋ ನಟನೆ ಮಾಡಿರ್ಬಹುದು, ಆದ್ರೆ ನೀನು ಜೈಲ್ಗೆ ಹೋಗಿದ್ಯಾ ಯಾವ ಕೇಸಲ್ಲಿ? ಒಬ್ಬ ನಿನ್ನ ಗೆಳತಿಗೆ ಯಾರೋ ಏನು ಅಂದು ಅಂತ ಹೇಳಿ ನೀನು ಕಾನೂನು ಕ್ರಮ ಜರುಗಿಸಬಹುದಾಗಿತ್ತು. ನೀನು ನಿನ್ನ ಹೀರೋಯಿಸಂ ತೋರ್ಸ್ಲಿಕ್ಕೋಸ್ಕರ ನೀನು ಗುಂಪು ಕಟ್ಕೊಂಡು, ನಿನ್ನ ಒಂದು ಅಭಿಮಾನಿ ಸಂಘನ ಗುಂಪು ಕಟ್ಕೊಂಡು ಒಬ್ಬ ಅಮಾಯಕನ ಕೊಲೆ ಮಾಡಿದ್ಯಾ. ಅದಕ್ಕೆ ನಿನಗೆ ಕಾನೂನು ರೀತಿಯಲ್ಲಿ ಚಾರ್ಜ್ ಶೀಟ್ ಆಗಿದೆ. ಅದು ವಿಟ್ನೆಸ್ ಪ್ರೂವ್ ಆಗ್ಲಿ, ಇಲ್ಲ ಜೈಲ್ಗೆ ಹೋಗು, ಇಲ್ಲ ವಾಪಸ್ ಮನೆಗೆ ಬಾ. ನಿಜ ಅಲ್ವಾ, ಬಹಳಷ್ಟು ಮಾತಾಡೋಕ್ಕಿದೆ. ಕೇವಲ ದರ್ಶನ್ ವಿಚಾರ ಮಾತ್ರ ಅಲ್ಲ, ಈ ಒಂದು ಕೊಲೆ ಆದಂತಹ ರೇಣುಕಾಸ್ವಾಮಿ ಅವರ ಕುಟುಂಬ, ಅವರ ಕಣ್ಣೀರ ಕಥೆನೂ ಕೂಡ ಕೇಳಬೇಕು. ಯಾಕೆಂದ್ರೆ ಜನ ಕೇಳ್ತಾರೆ ದರ್ಶನ್ ಯಾವಾಗ ರಿಲೀಸ್ ಆಗ್ತಾರೆ, ಯಾರ್ಯಾರು ಬೇರೆ 3 ಕೊಲೆ ಮಾಡಿದವರೆಲ್ಲ ರಿಲೀಸ್ ಆಗ್ತಾರೆ, ಬೇರೆ ರೀತಿಯಾಗಿ ಬೇಲ್ ತಗೊಂಡು ಹೊರಗಡೆ ಬರ್ತಾರೆ, ಆದ್ರೆ ದರ್ಶನ್ ಯಾಕೆ ಬರಲ್ಲ ಅಂತ ಕೇಳ್ತಾರೆ ಅಷ್ಟೇ. ಆದರೆ ಈ ಕಡೆ ಹತ್ಯೆ ಆದ್ನಲ್ಲ ರೇಣುಕಾಸ್ವಾಮಿ ಅವರ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಅಪ್ಪ ಅಮ್ಮಂಗೆ ವಯಸ್ಸಾಗಿದೆ, ಪಾಪ ಮಗು 1 ವರ್ಷದ ಪುಟ್ಟ ಕಂದಮ್ಮ, ಬೆಳೀತಾ ಮುಂದೆ ಅಪ್ಪನ ಬಗ್ಗೆ ಕೇಳಿದ್ರೆ ಆ ಮಗು ಏನು. ಸೊ ಈ ರೀತಿಯಾಗಿ ಆ ನೊಂದ ಕುಟುಂಬಸ್ಥರ ಬಗ್ಗೆಯೂ ಕೂಡ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ. ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೆ ಮಲಗತಿ ಸರ್, ನಾನು ಅದೇ ಹೇಳ್ತಾ ಇದ್ದೆ, ದರ್ಶನ್ ಜೊತೆಗೆ ರೇಣುಕಾಸ್ವಾಮಿ ಮಾಡಿದ್ದ ಕೆಲಸನೂ ಅಷ್ಟೇನೆ, ಅವನು ಕೆಟ್ಟ ಕೊಳಕ ಮೆಸೇಜ್ ಕಳಿಸಬಾರ್ದಾಗಿತ್ತು. ಆದ್ರೆ ತಗೊಂಡಿದ್ದಂತಹ ಒಂದು ಆಕ್ಷನ್ ಇದೆಯಲ್ಲ, ಆ ಆಕ್ಷನ್ ತಗೊಳ್ಬೇಕಾದ್ರೆ ಒಂದು ಕ್ಷಣ ಯೋಚನೆ ಮಾಡಿಬಿಟ್ಟಿದ್ದಿದ್ರೆ ಇವತ್ತು ದರ್ಶನ್ ಜೈಲಲ್ಲೂ ಇರ್ತಿರ್ಲಿಲ್ಲ, ಆ ರೇಣುಕಾಸ್ವಾಮಿ ಕೊಲೆನೂ ಆಗ್ತಿರ್ಲಿಲ್ಲ, ಆ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾನೂ ಇರಲಿಲ್ಲ. ಅವರ ಸೋಕಾಲ್ಡ್ ಅಭಿಮಾನಿಗಳು ಅಥವಾ ಅಂಧಾಭಿಮಾನಿಗಳು ಏನೇನು ಕರಿತೀವೋ ಅವರು ಕೂಡ ಈ ರೀತಿಯಾದ ಕೆಟ್ಟ ಬೇರೆಯವರಿಗೆಲ್ಲ ಮೆಸೇಜ್ ಮಾಡೋದು ಅಥವಾ ಕಮೆಂಟ್ ಆಗೋದು ಅದು ಯಾವುದು ಕೂಡ ಆಗ್ತಾ ಇರಲಿಲ್ಲ, ಶಾಂತವಾಗಿರ್ತಿತ್ತು ಎಲ್ಲವೂ ಅಂತ. ಅದು ಹುಡುಕಿದಾನೆ ಇದರಲ್ಲಿ, ಅದು ಏನಂತಾರಲ್ಲ ಕುಡುಕರದು ಇದರಲ್ಲಿ ಈ ತರ ಆಗುವಂತ ಚಾನ್ಸಸ್ ಬಹಳ ಇದೆ. ಅವನ ಗ್ಯಾಂಗ್ ಎಲ್ಲ ಕುಡುಕರ ಗ್ಯಾಂಗನೇ ಅದೆಲ್ಲ. ಸೊ ಹೀಗಾಗಿ ಅದ್ರ ಒಂದು ಸಿಲ್ಲಿ ಒಬ್ಬ ಇನ್ಸ್ಪೆಕ್ಟರ್ಗೆ ಹೇಳಿದ್ರೆ
ದರ್ಶನ್ ಹೇಳ್ಯಾನಪ್ಪ ಅಂತ ತಿಳಿದು ತರ್ಸ್ ನಾಲ್ಕು ಒದ್ದು ಅವನಿಗೆ ಮಗ್ಳು ಮುರಿಯೋದು ಅವ್ನಿಗೆ. ಮಗ್ಳು ತಪ್ಪಾಯ್ತು, ಆ ಹುಡುಗಿನ ಇವನು ಪ್ರೇಯಸನ್ನ ಕರೆಸಿ ತಪ್ಪಾಯ್ತಂತ ಅವಳು ಕೈಕಾಲು ಮುಗಿಸಿ ಏನಾದ್ರು ರಾಜಿ ಮಾಡಿ ಕಳಿಸ್ಬೋದು. ಅದು ಬೇಡ ಆಗಿದ್ರೆ ಒಂದು ಕೇಸ್ ಹಾಕಿ ಒಳಗೆ ಕಳಿಸ್ಬೋದಾಗಿತ್ತು. ಇದು ಮಾಡಿದ್ದು ಮುರುಗ್ತನ. ಆ ದರ್ಶನ್ ಇನ್ವಾಲ್ವ್ ಆಗೋ ಅಗತ್ಯನೇ ಇರ್ತಿರ್ಲಿಲ್ಲ, ಅವಶ್ಯಕತೆನೇ ಇರಲಿಲ್ಲ. ಅದು ಈಗ ರಿಪೆಂಟ್ ಆಗಿ ಆಕಿನ ಜೊತೆ ಮಾತಾಡೋದಿಲ್ಲ, ಆಯಮ್ಮನ ಜೊತೆ. ಈಗ ರಿಪೆಂಟ್ ಆದ್ರೆ ಏನ್ ಪ್ರಯೋಜನ? ಮೊದಲಿಗೆ ಇವನ್ ಸೆಕೆಂಡ್ ಟೈಮ್ ಅವನು ವಿಸಿಟ್ ಮಾಡಿದಾಗೆ ಅವನು ಇನ್ನೂ ಜೀವಂತಿದ್ದ, ಅಲ್ಲಿ ಸತ್ತಿರ್ಲಿಲ್ಲ. ಅವಾಗೆ ಅವನಿಗೆ ಅಟ್ಲೀಸ್ಟ್ ತಗೊಂಡು ಹೋಗಿ ಹಾಸ್ಪಿಟ್ಲಿಗೆ ಹಾಕಿ ಇವನಿಗೆ ಹೋಗಿ ಕಳ್ಸ್ರೆ ಹಾಸ್ಪಿಟ್ಲಿಗೆ ಮತ್ತೆ ಸತ್ಕಿತಾನು ಅಂತ ತಿಳ್ಕೊಂಡು ಕಳ್ಸಿದ್ರೆ ಈ ಸಮಸ್ಯೆನೇ ಬರ್ತಿರ್ಲಿಲ್ಲ. ಅದೂ ಮಾಡ್ಲಿಲ್ಲ. ಆಮೇಲೆ ಇನ್ನೊಂದೇನಿದೆ, ಇಲ್ಲ ಒಂದೇ ಅಲ್ಲ, ಅವರು ಆ ಗ್ಯಾಂಗ್ ದರಿದ್ರಗಳದಾರ, ಅವರೆಲ್ಲ ಫ್ರೆಂಡ್ಸ್, ಅವ್ರೇನು ಒಳ್ಳೆಯವರಲ್ಲ, ಎಲ್ಲ ಸಹವಾಸ ದೋಷ. ಈಗ ಅವರು ಇದ್ದವ್ರು ಅದು ಮನಸ್ಸಿಗೆ ಬಂದಾಗ ಮಾಡಿದಾರ. ಅವರು ತಮಗೇನ್ ತಿಳಿತದ ಆ ತರ ಮಾಡಿ ಹೊಂದಿದ್ದಾರೆ. ಅವನು ಪೈಲ್ವಾನ, ಅವನೇನು ಹೀಗಿದ್ದಾನೆ, ಟಿವಿ ಪೇಷಂಟ್ ಇದ್ದಂಗಿದ್ದಾನೆ, 4 ವದ್ರ ಸಾಯ್ತಾನೆ, ಮತ್ತೆ 17 ಮಂದಿ ಕೂಡಿ ಹೊಡೆದಾರಂದ್ರೆ ಅದು ಬದುಕಬೇಕೆ ಆಗೋ ಸಾಧ್ಯನೇ ಇಲ್ಲ. ಮತ್ತೆ ಅವನೇನೋ ಮಹಾಪುರುಷ ಏನಲ್ಲ, ಆದರ್ಶ ವ್ಯಕ್ತಿ ಏನಲ್ಲ. ಅವನು ಲೋಫರ್ ಮಗ, ಎಲ್ಲ ಸಾಮಾನು ಗೀಮಾನು ಫೋಟೋಗಳು ಕಳಿಸ್ತಾನೆ ಅಂದ್ರೆ ಹೆಣ್ಮಕ್ಳಿಗೆ. ಅವನು ಮರ್ಯಾದಸ್ಥಾನ, ಅವನು ಮರ್ಯಾದಸ್ಥಾನ, ಅವನು ಏನಾದ್ರು. ಮತ್ತೆ ಆದ್ರೆ ಅದ್ರ ಅರ್ಥ ಅವ್ನು ಕೊಲೆ ಮಾಡೋಂತ ಅಲ್ಲ. ಅದ್ರ ಅರ್ಥ ಕೊಲೆ ಮಾಡ್ಬೇಕಂತಲ್ಲ, ಬೇರೆ ಹಾದಿಗಳಿದ್ದು ಅವನಿಗೆ ಪಾಠ ಕಲಿಸ್ಲಿಕ್ಕೆ. ಅದು ಮೂರ್ಖತನ ಮಾಡಿದ್ದಾರೆ. ಮತ್ತೆ ಇನ್ನೊಂದೇನಿದೆ, ಯಾವ ಕೇಸಲ್ಲಿ ನಾವು ಜಾಮೀನನ್ನ ರಿಜೆಕ್ಟ್ ಮಾಡುವಂತ ನಾವು ಅನೇಕ ಕೇಸ್ಗಳು ನೋಡಿದ್ದೇವೆ. ಯಾರು ಮರ್ಡರ್ ಮಾಡಿ ಅಬ್ಸ್ಕಾಂಡಿಂಗ್ ಆಗ್ತಾನೆ ಆರೋಪಿ, ಅಂದ್ರೆ ಕೊಲೆ ಮಾಡಿ ಅವ್ನು ನಾಪತ್ತೆ ಆಗ್ಬಿಡ್ತಾನೆ, ತಿಂಗಳಗಟ್ಲೆ ವಾರಗಟ್ಲೆ ಎಲ್ಲೆಲ್ಲೋ ಸುತ್ತಾಡ್ತಿರ್ತಾನೆ, ಸಿಗುದಿಲ್ಲ ಪೊಲೀಸರಿಗೆ. ಅಂತ ಕೇಸಲ್ಲಿ ಜಾಮೀನು ಸಿಗೋದಿಲ್ಲ. ಬಟ್ ಈ ಕೇಸಲ್ಲಿ ಏನಾಗಿದೆ, ಇವನು ಮರ್ಡರ್ ಮಾಡಿ ಎಲ್ಲಿ ಹೋಗಿಲ್ಲ, ಇಲ್ಲೇ ಶೂಟಿಂಗ್ ನಲ್ಲಿ ಇದ್ದಾರೆ, ಮೈಸೂರಲ್ಲಿ ಹಿಡ್ಕೊಂಡ್ ಬಂದಿದ್ದಾರೆ. ಬಟ್ ಅದನ್ನು ಮುಚ್ಚಕ್ ಟ್ರೈ ಮಾಡಿದ್ರಲ್ಲ. ಏನ್ ಮುಚ್ಚಾಕ್ತಾರೆ? ಅದು ಬೇರೆ ವಿಷಯ. 4 ಮಂದಿ ಬೇರೆಯವರು ಬಂದು ಮಾಡಿದ್ದಾರೆ, ಅದು ಬೇರೆ ವಿಷಯ. ನಾ ಹೇಳೋದು, ಗೊತ್ತಾದ ಮೇಲೆ ಆರೋಪಿ ಆಗಿ ಎಲ್ಲಿ ಓಡೋಗಿಲ್ಲ ಅವ. ಕಾರಣ ಹೇಳ್ತಾ ಇದ್ದೆ ನಾನು. ಯಾವ್ದು ಮರ್ಡರ್ ಕೇಸ್ನಲ್ಲಿ ಓಡಿ ಹೋಗಿದ್ರೆ ಅಂತವ್ನಿಗೆ ಜಾಮೀನು ಸಿಗುದಿಲ್ಲ. ನೀವು ನೋಡಿ, ಹಿಂದೆ ಈ ಮೊನ್ನೆ ಮರ್ಡರ್ ಕೇಸ್ನಲ್ಲಿ ಬಸವರಾಜ ಭೈರತಿ ಕೇಸ್, ಇವ್ರು ಎಲ್ಲಿ ಹೋದ್ರು ಸಿಗ್ಲಿಲ್ಲ, ಬೇಲ್ ಕ್ಯಾನ್ಸಲ್ ಆತಲ್ಲ. ಮತ್ತೆ ಆಗ್ತಾರ ಯಾರು ಅಬ್ಸ್ಕಾಂಡಿಂಗ್ ಆಗ್ತಾರೆ ಅಂತವ್ರಿಗೆ ಬೇಲ್ ಸಿಗುದು ಬಹಳ ಅಪರೂಪ, ಸಿಗುದೇ ಇಲ್ಲ, 99% ಸಿಗುದಿಲ್ಲ. ಬಟ್ ಇವನ್ ಕೇಸಲ್ಲಿ ಹಾಗೆ ಆಗಿಲ್ಲ. ಇವನು ಇದಾನೆ, ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದ, ನಮ್ಮವರು ಇಳ್ಕೊಂಡ್ ಬಂದಿದ್ದಾರೆ, ಮುಂದೆ ಕ್ರಮ ತಗೊಂಡಿದ್ದಾರೆ. ಬಟ್ ತನಿಖೆಯಲ್ಲಿನೂ ಸಾಕಷ್ಟು ಇದು ಇದಾವೆ, ನ್ಯೂನತೆಗಳು ಇದಾವೆ. ಅವು ಕೋರ್ಟ್ ನಲ್ಲಿ ನಡೀತಾವೆ, ಏನು ನಡೆಯೋದು ಆಗ್ತದೆ. ಬಟ್ ಏನೇ ಇರ್ಲಿ, ಇವನು ದುಡುಕಿ ಆ ತರ ಕ್ರಮ ತಗೊಂಡಿದ್ದು ಬಹಳ ತಪ್ಪು. ಈಗ ರಿಪೆಂಟ್ ಆಗಿ ಅವಳ ಜೊತೆಗೆ ಹೊಲಿಲಿಕ್ಕೆ ಹೋಗಿದ್ದು, ಅವ್ರ ಜೊತೆ ಮಾತು ಬಿಟ್ಟಿದ್ದು ಏನ್ ಪ್ರಯೋಜನ? ಅವಶ್ಯಕತೆ, ಆ ಬುದ್ಧಿ ಅವಾಗ ಬರಬೇಕಿತ್ತಲ್ಲ. ನಿಜ. ನೀವೇನ್ ಹೇಳ್ತೀರಿ? ಈಗ ಈ ರೀತಿಯಾದಂತಹ ಒಂದು ಏನ್ ಹೇಳ್ತಾರೆ, ಕೋಪ ನೆತ್ತಿಗೇರಿದಾಗ ಈ ರೀತಿಯಾಗೆಲ್ಲ ಅವಘಡ ಮಾಡ್ಕೊಂಡು ಇವತ್ತು ನಮ್ಮಲ್ಲಿ ಏನಾಗುತ್ತೆ ಸರ್, ಈಗ ಯಾವುದೇ ಒಂದು BNS ಕಾಯ್ದೆ ಒಳಗಾಗ್ಲಿ ಅಥವಾ ಈ ಹಿಂದೆ IPS ಕಾಯ್ದೆನಲ್ಲಾಗಲಿ, ಉದ್ದೇಶ ಇಲ್ಲದೆ ಏನಾದರೂ ಮಾಡಿದ್ರೆ, ಆಕಸ್ಮಿಕವಾಗಿ ಏನಾದರೂ ಮಾಡಿದ್ರೆ, ಅದನ್ನ ಡೀಲ್ ಮಾಡ್ತಕ್ಕಂಥ ಕಾನೂನೇ ಬೇರೆ ಇದಾವೆ. ನಮ್ಮಲ್ಲಿ ಟಾರ್ಟ್ ಅಂತ ಕರಿತೀವಿ. ನಗ್ಲಿಜೆನ್ಸ್ ಇಂದ ಯಾರಿಗೋ ಏನೋ ಆಗ್ಬಿಡ್ತದೆ, ಸಡನ್ ಪ್ರೊವೊಕೇಶನ್. ನಗ್ಲಿಜೆನ್ಸ್ ಇಂದ, ಆ ನಗ್ಲಿಜೆನ್ಸ್ ಮಾಡಕ್ಕೇನೆ, ಅದನ್ನ ಡೀಲ್ ಮಾಡಕ್ಕೆ ಅಂತಾನೆ ಸೆಕ್ಷನ್ ಬೇರೆ ಇದಾವೆ, ಅದಕ್ಕೆ ಬೇರೆ ಶಿಕ್ಷೆ ಇದೆ, ಅದಕ್ಕೆ ಒಂದು ಆರೋಪಿಯ ನೋಡೋ ಮಾನದಂಡನೆ ಬೇರೆ ಇದೆ ಸರ್. ಸರ್, ನಮ್ಮಲ್ಲಿ ಈ ಒಂದು ಕ್ರಿಮಿನಾಲಜಿಯಲ್ಲಿ ಮೆನ್ಸ್ರಿಯಾ ಅಂತ ಕರಿತೀವಿ. ಇದು ಸಾಮಾನ್ಯ ಜನಕ್ಕೆ ಗೊತ್ತಾಗೋದಿಲ್ಲ. ಇದು ಕಾನೂನಿನ ಭಾಷೆ. ಮೆನ್ಸ್ರಿಯಾ ಅಂದ್ರೆ ಉದ್ದೇಶ. ಆಮೇಲೆ ಇಂಟೆನ್ಷನ್ ಅಂದ್ರೆ ಉದ್ದೇಶ. ಇಂಟೆನ್ಷನ್ ಒಬ್ಬನೇ ಮಾಡೋದು ಬೇರೆ, ಕಾಮನ್ ಇಂಟೆನ್ಷನ್. ಇದು ಇಂಟೆನ್ಷನ್ ಕಾಮನ್. ಎಷ್ಟು ಜನ ಅವರೇ ದರ್ಶನ್ ಪಟಾಲಂ, ಒಂದು 10-20 ಜನ ಜಾಸ್ತಿ. ಅದ ಸಿಕ್ಕಿರೋ 17, ಬೇರೆಯವರು ಇದ್ದಾರೆ ಬಿಡಿ, ಅದಿದ್ರೆ ಇರ್ಲಿ, ಬೋದ್ರೆ ಬೋಲಿ, ಸಿಕ್ಕಿದ್ರೆ ಸಾಕು. ಇಷ್ಟು ಇಂಟೆನ್ಷನ್ ಅಂತ. ಇಂಟೆನ್ಷನ್ ಅವನ್ನ ನಾವು ಕೊಲೆ ಮಾಡಲೇಬೇಕು, ಒಬ್ಬನ ಕೈಲಿ ಮಾಡಕ್ಕಾಗಲ್ಲ, ಎಲ್ಲರೂ ಸೇರಿ ಮಾಡಬೇಕು, ಅಲ್ಲಿಗೆ ಇಂಟೆನ್ಷನ್. ಆಮೇಲೆ ನಮ್ಮಲ್ಲಿ ಸರ್ IPC ಅಂದ್ರೆ ಇಂಟೆನ್ಷನ್, ಪ್ರಿಪ್ರೇಷನ್. ಏನು ಪ್ರಿಪ್ರೇಷನ್?
ಅವನು ರೇಣುಕಾ ಸ್ವಾಮಿ ಮೆಡಿಕಲ್ ಶಾಪಲ್ಲಿ ಕುಂತ್ಕೊಂಡು ವ್ಯಾಪಾರ ಮಾಡ್ತಾವನೆ. ಅವನ್ ಹೆಂಗೆ ಹೋಗಿ ತಕ ಬರೋದು? ಪ್ಲಾನಿಂಗ್, ಪ್ರಿಪ್ರೇಷನ್. ಪ್ಲಾನಿಂಗ್ ಅಂಡ್ ಪ್ರಿಪರೇಷನ್. ಓಕೆ, ಪ್ಲಾನಿಂಗ್ ಪ್ರಿಪ್ರೇಷನ್. ಸರ್ ಪ್ಲಾನಿಂಗ್ ಬೇರೆ, ಅದು ಇಂಟೆನ್ಷನ್. ಪ್ಲಾನಿಂಗ್ ಅಂದ್ರೆ ಪ್ರಿಪ್ರೇಷನ್ ಫಿಸಿಕಲ್ ಆಗಿ ಎತ್ತಿಕ್ಕೋದು, ಹಿಂಗೆ ಇಟ್ಕೊಂಬರಕ್ಕೆ. ಆತನ ಹೆಂಗೆ ಎತ್ತಾಕೊ ಬರೋದು? ಎತ್ತಾಕೊಂಡ್ ಬಂದ ಮೇಲೆ ಇಂಟೆನ್ಷನ್, ಅವನ್ ಕೊಲೆ ಮಾಡ್ಬೇಕು, ಅದಕ್ಕೆ ಕಮಿಷನ್. ಕಮಿಷನ್ ಅಂದ್ರೇನು? ಕಮಿಟ್ ಮಾಡೋದು. ಆದ್ರೆ ನಾನು ಇದನ್ನ ಈ ಲೋಟ ಹೊಡಿಬೇಕು, ನಾನು ಎತ್ಕೊಂಡ್ಬರ್ಬೇಕು. ಒಬ್ಬನ ಕೈಲಿ ಆಗಲ್ಲ, 3 ಜನ. ಆಯ್ತು, ಕಮಿಷನ್ ಎಸಿಬೇಕು, 3 ಜನ ಸೇರಿ ಹೊಡೆದಾಯ್ತು. ಈ ಒಂದು ಮಾನದಂಡನ ನ್ಯಾಯಾಲಯ ಪೊಲೀಸರು ನೋಡ್ತಾರೆ. ಇವನ್ನ ಯಾಕೆ ಕೊಲೆ ಮಾಡಿದ್ರು? ಉದ್ದೇಶ ಇತ್ತ ಕೊಲೆ ಮಾಡೋ ಉದ್ದೇಶ ಇತ್ತ? ಎಂದಕ್ಕ ಕೊಲೆ ಮಾಡಿದ್ರು? ಹಣಕ್ಕಾಗ ಕೊಲೆ ಮಾಡಿದ್ರ? ಆಸ್ತಿಗಾಗ ಕೊಲೆ ಮಾಡಿದ್ರ? ಜಿದ್ದು ಕೊಲೆ ಮಾಡಿದ್ರ? ಯಾರೋ ಕಂಡವ್ರು ಎಂಡ್ರು ಕರ್ಕೊಂಡ್ಬಂದು ಇಟ್ಕೊಂಡಿದ್ ಕೊಲೆ ಮಾಡಿದ್ರ? ಸಾರ್, ಅಕ್ರಮ ಸಂಬಂಧ ಕೇಸ್ಗಳು ಎಷ್ಟು ಮಾಡ್ರ ನೀವು ದಿನ ನೀವೇ ಟಿವಿಲಿ ಆಗ್ತಿರಲ್ಲ. ಹೆಂಡತಿ ಕೊಲೆ ಮಾಡಿಸ್ಲೋ ಏನಕ್ಕೆ? ಅಕ್ರಮ ಸಂಬಂಧಕ್ಕೋಸ್ಕರ. ಇಲ್ಲಿ ಮರ್ಡರ್ ಫಾರ್ ಸೆಕ್ಸ್, ಮರ್ಡರ್ ಫಾರ್ ಲಸ್ಟ್, ಮರ್ಡರ್ ಫಾರ್ ಸೆಕ್ಸುವಲ್ ಸ್ಯಾಟಿಸ್ಫ್ಯಾಕ್ಷನ್, ಮರ್ಡರ್ ಫಾರ್ ಮನಿ, ಮರ್ಡರ್ ಫಾರ್ ಪ್ರಾಪರ್ಟಿ, ಮರ್ಡರ್ ಫಾರ್ ದಿ ರಿವೆಂಜ್. ಇಲ್ಲಿ ಮರ್ಡರ್ ಫಾರ್ ಟು ಸ್ಯಾಟಿಸ್ಫೈ ದಿ ಗರ್ಲ್ ಫ್ರೆಂಡ್. ಗರ್ಲ್ ಫ್ರೆಂಡ್ ಕಿತ್ಲೆ ಮಾಡಿದ್ದ, ಅವ್ನಿಗೆ ಸಾಮಾನ್ ಫೋಟೋ ಕಳಿಸ್ಬಿಟ್ಟಿದ್ದ ಅವಳಿಗೆ. ಸರ್, ಸಾಮಾನ್ ಫೋಟೋ ಕಂಪ್ಯೂಟರ್ ಲಕ್ಷ ಕೋಟಿ ಇರ್ತವೆ, ಅದನ್ನ ಸಿಂಪಲ್ ತಗೋಬೇಕಾಗಿತ್ತು. ಅದನ್ನ ಇಲ್ಲ ಇಲ್ಲ ಅವನು ಈ ತರ ಮಾಡಿದ್ದಾನೆ, ಅವನ್ನ ನಾವು ಕೊಲೆ ಮಾಡಲೇಬೇಕು ಅಥವಾ ಅವ್ನಿಗೆ ಏನೋ ತೊಂದರೆ ಕೊಡಲೇಬೇಕು ಅಂತ ಇಂಟೆನ್ಷನ್, ಪ್ರಿಪರೇಷನ್, ಕಮಿಷನ್ ಅನ್ನೋ 3 ಪಾಯಿಂಟ್ಗಳು ನ್ಯಾಯಾಲಯಕ್ಕೂ ಸಿಕ್ಕಿದಾವೆ, ಮಾನ್ಯ ಪೊಲೀಸರಿಗೂ ಸಿಕ್ಕಿದಾವೆ. ಅದಕ್ಕೆ ನ್ಯಾಯಾಲಯ ಪೇರ್ ಕೊಟ್ಟಿಲ್ಲ ಅವನ್ಗೆ. ನಿನ್ ಉದ್ದೇಶ ಅವನು ಮರ್ಡರ್ ಮಾಡದೇ ಇತ್ತು, ನೀನು ಒಳ್ಳೆ ವ್ಯಕ್ತಿ ಆಗಿದ್ರೆ ಅಕಸ್ಮಾತ್ ಅವ್ರು ಯಾರ ಜೊತೆಗಿರೋ ಪಟಾಲಂಗಳು, ನಿಮ್ಮ ಗರ್ಲ್ ಫ್ರೆಂಡ್, ಅವಳ ಹೆಸರು ಹೆಸರೇ ಮರ್ತೋಗಿದೆ, ಇತ್ತೀಚೆ ಟಿವಿ ಹೆಸರು ಗೊತ್ತಿಲ್ಲ, ಅವ್ಳು ಕಮ್ಮಿ ಆಗೋಗಿದೆ, ಪವಿತ್ರ ಗೌಡಂಗೆ ಅವ್ಳು ಹಿಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಬುದ್ಧಿ ಪೊಲೀಸವ್ರಿಗೆ ಹೇಳಿ ಮಾಡಗನ್ ಸರ್ ಹೇಳಿದ್ರು, ಆಯ್ತಪ್ಪ ನೀನು IG ಲೆವೆಲ್ಗೆ ನೀನೊಬ್ಬ ದೊಡ್ಡ ನಟ, ಸೆಲೆಬ್ರಿಟಿ, ನೀನ್ ಹೇಳ್ತಿಲ್ಲ ಅಣ್ಣ ನಂಗೆ ತಿಂಗಳಿಗೆ 2 ಕೋಟಿ ಬೇಕು, ನಮ್ಮ ಮನೆ ಬಾಗಿಲಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು MBBS ಬರ್ತಾರಣ್ಣ ಅಂತ. ನಿನ್ಗೊಂದು ಕಾಮನ್ ಸೆನ್ಸ್ ಇಲ್ವೇನಾ? ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಬೇಡಪ್ಪ, ನಿನ್ಗೆ ಜುಜ್ವಿ ಇನ್ಸ್ಪೆಕ್ಟರ್ ನಿನ್ ಲೆವೆಲ್ಗೆ ಒಬ್ಬ ಕಮಿಷನರ್ ಕರೆದು, ನೋಡಿ ಈಕೆ ನನ್ನ ಆಪ್ತ ಸ್ನೇಹಿತೆ, ಅವಳ ಮೊಬೈಲ್ಗೆ ಒಂದು ಸಾಮಾನ್ ಮೆಸೇಜ್ ಕಳಿಸ್ತಾನೆ, ಬೇಜಾರ್ ಮಾಡ್ಕೊಂಡು ಮಾತಾಡ್ಲೇಬೇಕಿಲ್ಲಿ. ಹಂಗಾಗಿ ಇವನ್ ಬುದ್ಧಿ ಕಲ್ಸಿ ಅಂತ ಹೇಳಿದ್ರೆ ಒಬ್ಬ ಇನ್ಸ್ಪೆಕ್ಟರ್ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಅವನ್ನ ಒದ್ದು ಅಫಿಷಿಯಲ್ ಆಗಿ ಒದ್ದಿದ್ರೆ ಒಳಗಡೆ ಹಾಕೊಂಡು ಒಳಗಡೆ ಸೆಲ್ದು CCTV ಇಲ್ಲದ ರೂಮ್ ಇರ್ತದಲ್ಲ ಪೊಲೀಸ್ ಸ್ಟೇಷನ್ಗೆ, ಅದು ಅಫಿಷಿಯಲ್ ಆಗಿ ಮಾನವ ಹಕ್ಕು ಆಯೋಗ ಅಂತ ಹೇಳಿ ಒಂದು CCTV ಹಾಕ್ತಾರೆ. ಅದನ್ನ ನಂಬ್ಕೊಂಬೇಡಿ, CCTV ಇಲ್ಲದೊಂದು ರೇಂಜ್ ಇದೆ, ಅಲ್ಲಿ ತಗೊಂಡು ಹೋಗಿ ಚೆನ್ನಾಗಿ ಒದ್ದು ಬುದ್ಧಿ ಕಲ್ಸಿ. ನಿನ್ ಅವಾಗ ಪೇಪರ್ ಎಲ್ಲ ಬರೋದು, ಈ ತರ ಪ್ರೈಸ್ ತೊಂದರೆ ಕೊಟ್ಟ ಬುದ್ಧಿ ಕಸ ದರ್ಶನ ಅಂದಿದ್ರೆ ನಿನ್ನ ಮರ್ಯಾದೆ ಇನ್ನ ಮೇಲ್ಕ್ ಹೋಗಿರೋದು. ನೀನು ಪಿಕ್ಚರ್ ಆಕ್ಟಿಂಗ್ ಮಾಡ್ತೀಯಲ್ಲ, ಯಾವತ್ತು ಮನುಷ್ಯನಿಗೆ ಸಡನ್ ಆಗಿ ಬರ್ತದಲ್ಲ ಸಾವುಕಾರ್ತನ, ಆ ತರ ನಿನ್ ಜೀವನದಲ್ಲಿ ಬಂತು. ನಿಮ್ಮಪ್ಪ ಸುಮಾರು ವರ್ಷ ಕಷ್ಟ ಬಿದ್ದು ಮನೆ ಕಟ್ಟಕ್ ಆಗಿರ್ಲಿಲ್ಲ, ನಿನಗೆ ಕಾಲ ಇಂಪ್ರೂವ್ ಆಗಿ ನಿನಗೆ ಪ್ರೊಡ್ಯೂಸರ್ಗಳು ಒಳ್ಳೊಳ್ಳೆ ಒಳ್ಳೆ ಚೆನ್ನಾಗಿ ದುಡ್ಡು ಕೊಡಕ್ ಶುರು ಮಾಡಿ ನಿನಗೆ ದುಡ್ಡು ಚೆನ್ನಾಗಿ ಬಂದಾಗ ಅಕ್ರಮವಾಗಿ ಬಂದಂತ ಹಣನ ನೀ ಏನ್ ಮಾಡ್ತೀಯಾ? ಅಕ್ರಮ ಕೆಲ್ಸಕ್ಕೆ ಉಪಯೋಗಿಸ್ತೀಯಾ? ಇದೇ ಸಾಕ್ಷಿ. ಹಂಗಾಗಿ ದರ್ಶನ್ ಅವರು ಈ 3 ಎಲಿಮೆಂಟ್ ನ ಕನ್ಸಿಡರ್ ಮಾಡಿ ಅವರು ಉದ್ದೇಶ ಪೂರ್ವಕವಾಗಿ ಕೊಲೆ ಮಾಡಿದ್ದಾರೆ ಅಂತೇಳಿ ತನಿಖಾಧಿಕಾರಿಗಳು ಸಲ್ಲಿಸುವ ಚಾರ್ಜ್ ಶೀಟ್ ನ ತಾವು ಒಂದು ಕಾಪಿ ತೋರಿಸ್ಕೊಂಡು ನೋಡಿ. ಓಕೆ ಮಲಗತಿ ಸರ್, ಈಗ ಟ್ರಯಲ್ ಎಲ್ಲ ಮುಗೀತು ಅಂತ ಇಟ್ಕೊಳ್ಳೋಣ. ಇಫ್ ಇನ್ ಕೇಸ್ ಒಂದು ವರ್ಷಕ್ಕಿಂತ ಮುಂಚಿತವಾಗಿ ಒಂದು 8 ತಿಂಗಳಿಗೆ ಟ್ರಯಲ್ ಮುಗಿಯುತ್ತೆ. ಬಟ್ ಟ್ರಯಲ್ ಮುಗಿದ ನಂತರ ಜಡ್ಜ್ಮೆಂಟ್ಗೆ ಒಂದು ಗ್ಯಾಪ್ ಇರುತ್ತೆ. ಸೊ ಟ್ರಯಲ್ ಮುಗಿದ ತಕ್ಷಣ ಇಮಿಡಿಯೇಟ್ಲಿ ಬೇಲ್ ಸ್ಯಾಂಕ್ಷನ್ ಆಗುವಂತ ಒಂದು ಸಿಚುವೇಶನ್ ಇರುತ್ತಾ ಆ ಟೈಮ್ನಲ್ಲಿ ಅಪ್ಲೈ ಮಾಡಿದಾಗ? ಈ 6 ತಿಂಗಳು ಬಿಟ್ಟು ಈಗ ಸ್ಪೆಷಲ್ ವಕೀಲರು ಹೇಳ್ದಂಗೆ ಸ್ಪೆಷಲ್ ಕೋರ್ಟ್ ಮಾಡಬೇಕು ಇದಕ್ಕೆ. ಸುಪ್ರೀಂ ಕೋರ್ಟ್ ಅದೇ ಹೇಳಿದೆ, ಡೇ ಬೈ ಡೇ ಟ್ರಯಲ್ ಮಾಡಿ. ಅದೇ ಹಂಗ ಉಳಿದ ಕೇಸ್ಗಳು ಉಳಿದ ಕೇಸ್ಗಳು ವಕೀಲರು ಬಿಡ್ತಾರೆ? ನಾ ಬಿಡ್ತೀವ? ಯಾಕ್ರಿ ಅದೇನು ಸ್ಪೆಷಲ್ ಅಂತ ನಮ್ದು ಮಾಡಿ ಅರ್ಜೆಂಟ್ ಇದೆ ನಮ್ದು ಅಂತ. ಹೀಗೆ ಒಂದಕ್ಕೆ ಇಂಪಾರ್ಟೆನ್ಸ್ ಕೊಡಕ್ ಬರೋದಿಲ್ಲ. ಸುಪ್ರೀಂ ಕೋರ್ಟ್ ಹಂಗ್ ಡೈರೆಕ್ಷನ್ ಕೊಟ್ಟಂದ್ರೆ ಗವರ್ಮೆಂಟ್ ಇನಿಷಿಯೇಟಿವ್ ತಗೊಂಡು ಮತ್ತೊಂದು ಕೋರ್ಟ್ ಸೂಚನೆ ಕೊಟ್ಟಿದ್ರೆ ಅದು ಇವರು ಪರಿಶೀಲನೆ ಮಾಡಿ ಆದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ ನೋಡಿ ಸರ್. ಕೋರ್ಟ್ ಡೈರೆಕ್ಷನ್ ಕೊಡ್ತಾರ್ರಿ, ಅವ್ರೇನು ಹಿಂಗ್ ಮಾಡ್ಲೇಬೇಕಂತ ಕಂಡೀಷನ್ ಅಲ್ಲಿ ಹೇಳಲ್ಲ. ಡೈರೆಕ್ಷನ್ಸ್ ಬೇಕಾವಷ್ಟು ಕೊಡ್ತಾರೆ, ಎಲ್ಲರೂ ಮಾಡಬೇಕಾಗ್ತದ. ಈಗ
ಏಕರೂಪ ನಾಗರಿಕ ಸಂಹಿತೆ ಅಂತ ಆರ್ಡರ್ ಆಯ್ತು ಸುಪ್ರೀಂ ಕೋರ್ಟ್. ಯಾವುದು ಕಾನ್ಸ್ಟಿಟ್ಯೂಷನ್ ಬೆಂಚ್ 11 ಜನ ಜಡ್ಜ್ಗಳು ಸೇರ್ಕೊಂಡು ಆರ್ಡರ್ ಮಾಡಿದ್ರು. ಅದೇನು ಇಂಪ್ಲಿಮೆಂಟ್ ಆಗಿದೆ ಇನ್ನೂರಿಗೂ ಆಗಿ 15 ವರ್ಷ ಆಗಿ ಬಂತು. ಒಂದರ ಇಂಪ್ಲಿಮೆಂಟ್ ಆಗಿದೆ ಏನಾಗಿಲ್ಲ. ಜಜ್ಮೆಂಟ್ ಆರ್ಡರ್ ಆಗಿಲ್ಲ, ಇಂಪ್ಲಿಮೆಂಟ್ ಆಗಿಲ್ಲ. ಇವು ಡೈರೆಕ್ಷನ್ ಏನು ಇಂಪ್ಲಿಮೆಂಟ್ ಆಗ್ತಾವ ಅದು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕೇಸ್ ಆಗಲಿ ಅದು ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗಿದೆ ಅಂದ್ರೆ ಸ್ವಲ್ಪ ಲೋಯರ್ ಕೋರ್ಟ್ ಸ್ವಲ್ಪ ಸೀರಿಯಸ್ ತಗೋತಾರೆ, ಹೋಗ್ತಾರೆ. ಈ ತರ ಇವನು ನೀವು ಆಗಲೇ ಹೇಳಿದ್ರಲ್ಲ, ಏನೋ ಒಂದು ಘನ ಮಾಡಿದ್ದಾನೆ, ಹೋಗಿದ್ದಾನೆ, ಅನುಭವಿಸ್ತಾ ಬಿಡಿ, ಮಾಡಿದ್ದಾನೆ, ಮರ್ಡರ್ ಮಾಡಿದ್ದಾನೆ, ಜೈಲಿಗೆ ಹೋಗಿದ್ದಾನೆ, ನಾಳೆ ಶಿಕ್ಷೆ ಆದ್ರೂ ಆಗ್ಬಹುದು, ಆಗದೆ ಹೊರಗೂ ಬರಬಹುದು. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಎವಿಡೆನ್ಸ್ ಮೇಲೆ ಇರ್ತದೆ. ಈಗ ತನಿಖೆಯಲ್ಲಿ ನಾವು ಆರೋಪಿ ಸ್ಟೇಟ್ಮೆಂಟ್ ತಗೋತೀವಿ, 27 ಎವಿಡೆನ್ಸ್ ಪ್ರಕಾರ ಆರೋಪಿ ಹೇಳಿಕೆ ತಗೋತೀವಿ, ಸ್ವತಃ ಹೇಳಿಕೆ, ಅವನು ಓನ್ ಸ್ಟೇಟ್ಮೆಂಟ್, ನಾನು ಇಂಥವನಿಗೆ ಇಂಥ ಸೇರ್ಕೊಂಡು ಹೊಡೆದೀವಿ ಇವನಿಗೆ ಅಂತ. ಯಾರಿಗೆ ಇದರಲ್ಲಿ ಮೋಟಿವ್ ಇಸ್ ವೆರಿ ಸ್ಟ್ರಾಂಗ್. ಈ ಕೇಸ್ನಲ್ಲಿ, ಮರ್ಡರ್ ಕೇಸ್ನಲ್ಲಿ ಮೋಟಿವ್ ಬಹಳ ಸ್ಟ್ರಾಂಗ್ ಇದೆ. ಸೊ ಹೀಗಾಗಿ ಅವನಿಗೆ ಬೇಲ್ನಿಂದ ಬರೋದು ಭಾರಿ ಕಷ್ಟ ಆಗಿದೆ. ದಟ್ ಈಸ್ ದ ಇಂಟೆನ್ಷನ್. ಯಾಕಂದ್ರೆ ಮೋಟಿವ್ ಆಗಿ ಕಿಡ್ನಾಪ್ ಮಾಡ್ಕೊಂಡು ಅಲ್ಲಿಂದ ತಂದು ಇಲ್ಲಿಂದ ತಂದು ಅವಂಗ ಇಲ್ಲಿ ತಂದು ಚಿತ್ರಹಿಂಸೆ ಮಾಡಿ ಕೊಂದು ಕರೆಂಟ್ ಹೊಡಿಸ್ತೀವಿ. ಅದೇ ಮೋಸ್ಟ್ ಪ್ರಾಬಬ್ಲಿ ಈಗ ಆತನನ್ನ ಕಿಡ್ನಾಪ್ ಮಾಡೋದ್ರಿಂದನೇ ನಿಮ್ಗೆ ಅಲ್ಲಿ ಪ್ರೂವ್ ಆಗುತ್ತೆ ಇದು ಇಂಟೆನ್ಷನ್ ಇಟ್ಕೊಂಡೇ ಮಾಡಿರೋದು. ಹುಡುಗಿದೇ ಮೋಟಿವ್. ಹೌದು, ಮೋಟಿವ್ ಆ ಹುಡುಗಿನೇ ಮೇನ್ ಕಾರಣ. ಅದಕ್ಕೆ ಆ ಹುಡುಗಿಂದನೇ ಮೇನ್ ಕಾರಣ ಆಗಿದ್ದು. ನಿಜ. ಅದೇ ಮೋಟಿವ್ ಸ್ಟ್ರಾಂಗ್ ಅಂತ ಹೇಳ್ತಾ ಇರೋದು ನಾವು. ಮರ್ಡರ್ ಕೇಸ್ ನಲ್ಲಿ ಮೋಟಿವ್ ಇಂಪಾರ್ಟೆಂಟ್. ಇದಕ್ಕೆ ಮೋಟಿವ್ ಸ್ಟ್ರಾಂಗ್ ಇರೋದ್ರಿಂದ ಅವ್ನು ಬೇಲಾಗಿಲ್ಲ, ನಾಳೆ ಶಿಕ್ಷೆ ಆದ್ರೂ ಆಗ್ಬಹುದು, ಹೇಳಕ್ ಬರೋದಿಲ್ಲ. ಆದ್ರೆ ಎವಿಡೆನ್ಸ್ ಏನಾದ್ರೂ ಹೋಸ್ಟೈಲ್ ಆದ್ರೆ, ಮೇನ್ ಎವಿಡೆನ್ಸ್ ಏನಿದೆ ಹೋಸ್ಟೈಲ್ ಆದ್ರೆ ಬಿಡುಗಡೆನೂ ಆಗಬಹುದು. ಅಂದ್ರೆ ಅವ್ರವ್ರು ಮಾಡಿರೋ ಈ ಕೊಲೆ ಕೇಸ್ನಲ್ಲಿ ಅವ್ರವ್ರು ಯಾವ್ಯಾವ ರೀತಿ ಕೃತ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಶಿಕ್ಷೆ ಆಗ್ತದೆ. 11 ಮಂದಿ ಆರೋಪಿ ಇದ್ದಾರೆ, ಯಾರು ಎದರಲ್ಲೇ ಹೊಡೆದ್ರು. ಈಗ ಅದ್ರಲ್ಲೇನಿದೆ, ಈ ಒಂದು 27 ಎವಿಡೆನ್ಸ್ ಆಕ್ಟ್ ಪ್ರಕಾರ ಸರ್ ವಿನಯ್ ಕುಲಕರ್ಣಿ ಕೇಸು ಯಾವ ತೀರ್ಮಾನ ಕೊಟ್ಟರು ಅದೇ ಹೇಳ್ತೀನಿ. ಈಗ ಇದೇನು ಇದು ಆತಲ್ಲ ಕೇಸ್, ಮರ್ಡರ್ ಕೇಸ್ನಲ್ಲಿ ಯಾರು ಯಾವ ಹೊಡೆತದಿಂದ ಸತ್ತಿದ್ದಾನೆ ಅಂತ ಅನ್ನೋದು, ಅದು ಇವನ್ ಹೊಡೆತದಿಂದ ಸತ್ತಿದ್ದಾನೆ, ಇವನು ಬೂಟ್ ಹಾಕಿಂಗ್ ತುಳಿದ ಅವನ ಅಂಗಾಂಗಕ್ಕೆ ಇದು ಮಾಡ್ದ, ಅದರಿಂದ ಡೆತ್ ಆಗಿದನು, ಅದು ಇಲ್ಲ. ಪೋಸ್ಟ್ ಮಾರ್ಟಮ್ ದಲ್ಲಿ ಇವನು ಬೂಟ್ ಹಾಕಿ ಇದು ಮಾಡ್ದ, ಏನಂತಾರ ಅದಕ್ಕೆ ಒತ್ತಿರೋದು ಅಥವಾ ಮಾಡಿದ್ರೆ ಅದ್ರಿಂದ ಡೆತ್ ಆಗಿಲ್ಲ. ಯಾವ ಕಾರಣಕ್ಕೆ ಡೆತ್ ಆಗಿದೆ, ಯಾರು 17 ಮಂದಿ ಇದ್ರಲ್ಲ, ಅದ್ರಲ್ಲಿಂದ ಹೊಡೆದ್ರು, ಯಾವ ಕರೆಂಟ್ ಶಾಕ್ ಯಾರು ಕೊಟ್ರು, ಇವ ಬೂಟ್ಲಿಂದ ತುಳಿದಾನೆ, ಮತ್ತೊಬ್ಬ ಕೈಲಿಂದ ಹೊಡೆದಾನೆ, ಯಾವ ವಸ್ತುಗಳನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ ಪೊಲೀಸರು ಜಪ್ತ್ ಮಾಡಿರ್ತಾರೆ ಅವೆಲ್ಲ. ಅದ್ರ ಮೇಲೆ ಶಿಕ್ಷೆ ಆಗ್ತದೆ. ಇದರಲ್ಲಿ ಎಲ್ಲರಿಗೂ ತಿರುವಟನೂ ಆಗುದಿಲ್ಲ. ಕಾನ್ಸ್ಪಿರಸಿ ಬರ್ತದೆ, ಕಿಡ್ನಾಪ್ ಬರ್ತದೆ, ಎಲ್ಲ ಸಾಕ್ಷಿ ನಾಶ ಮಾಡಿದ್ದು, 4 ಮಂದಿ ಫಾಲ್ಸ್ ಇದು ಕೊಟ್ಟಿದ್ದು ಅದು ಬರ್ತದೆ. ಸೊ ಇವೆಲ್ಲ ಕಾರಣದಿಂದ ಕೇಸನ್ನು ಹೊರಗೆ ಬರೋದ್ರ ಭಾರಿ ಕಷ್ಟ ಇದೆ. ಶಿಕ್ಷೆ ಆದ್ರೂ ಮತ್ತು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇರೋದ್ರಿಂದ ಸ್ವಲ್ಪ ಲೋಯರ್ ಲೆವೆಲ್ ಜಡ್ಜ್ಗಳ ಮೇಲೆ ಅದ್ರ ಪರಿಣಾಮ ಬೀಳ್ತದೆ. ಒಮ್ಮೊಮ್ಮೆ ಬೀಳುವಂತ ಸಂದರ್ಭ ಜಾಸ್ತಿ ಇದಾವೆ. ಯಾಕಂದ್ರೆ ಈಗ ನೋಡಿ, ಬೇಲ್ ಹೋಗಿ ಕ್ಯಾನ್ಸಲ್ ಆಗಿತ್ತಂದ್ರೆ ಈಗ ಅದು ಒಂದು ಸೈಡ್ ಎಫೆಕ್ಟೇ. ಹೌದು, ನಾಳೆ ಜಡ್ಜ್ಮೆಂಟ್ಗೆ ಬೇಲ್ ಆಗಿತ್ತಂದ್ರೆ ನಾಳೆ ಕೇಸನ್ನು ಬಿಡುಗಡೆ ಆಗ್ಬೋದು ಅಂತ ನಾವು ತಿಳ್ಕೊತಿದ್ವಿ. ಇದು ಬೇಲು ಕ್ಯಾನ್ಸಲ್ ಆಯ್ತು ನೋಡಿ. ಆಮೇಲೆ ಅದು ಕ್ಯಾನ್ಸಲ್ ಆಗೋದಕ್ಕೂ ನೋಡಿ, ಅದು ಸರ್ಕಾರದ ಪರ ವಕೀಲರು ಪೊಲೀಸರು ತಗೊಂಡಾಗ ಅದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿರೋದು. ಸಾಮಾನ್ಯವಾಗಿ ದೊಡ್ಡ ಕೇಸ್ಗಳಲ್ಲಿ ಈ ರೀತಿಯಾದಂತ ತುಂಬಾ ತೀರಾ ಕಮ್ಮಿ ನೋಡೋದು. ಇದೇ ಎಫೆಕ್ಟ್ ಹೊಡೆದಿರೋದು. ನೋಡಿ, ಯಾವ್ದು ಕೇಸಲ್ಲಿ ನಾನು ನೋಡಿದ್ದೇನೆ, ನಾವು ಅನೇಕ ಮರ್ಡರ್ ಕೇಸ್ ಎಲ್ಲ ನೋಡಿದ್ದೇವೆ, ಯಾರು ಸುಪ್ರೀಂ ಕೋರ್ಟ್ ತನ ಬೇಲ್ ಕ್ಯಾನ್ಸಲ್ ಮಾಡಕ್ ಯಾರು ಹೋಗಿಲ್ಲ. ಬಹಳ ವಿರಳ ಅದು, ನಿಜ. ನಾನು 40 ವರ್ಷ ನಾನು ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ. 1000 ಮರ್ಡರ್ ಕೇಸ್ಗಳನ್ನು ತನಿಖೆ ಮಾಡಿದ್ದೇವೆ. ಯಾರು ಇನ್ನುವರೆಗೂ ಸುಪ್ರೀಂ ಕೋರ್ಟ್ನಾಗ ಹೋಗಿ ಜಾಮೀನು ಕ್ಯಾನ್ಸಲ್ ಮಾಡ್ರಿ ಅಂತ ಅರ್ಜಿ ಹಾಕಿಲ್ಲ. ಎಂತ ಕೇಸಲ್ಲಿ ಹಾಕ್ತಾರೆ, ಏನಾದ್ರು ಟೆರರಿಸ್ಟು, ಮಾಸ್ ಮಾಡೋರು, 25-30 ಜನ ಹಿಂದೆ ರೂಢಿಗೆ ನಮ್ಮಲ್ಲಿ ಮುದ್ದೇಬೇಳದಲ್ಲಿ ಒಂದು ಮರ್ಡರ್ ರೂಢಿಗೆ 27 ಜನ ಹಾಕಿ ಸುಟ್ಟಿದ್ರು.
ಕಂಬಾಲಪಳ್ಳಿ ಅದು ಅದು ಆ ತರ ಈ ತರ ಮಾಸ್ ಮರ್ಡರ್ ಇದ್ದಾಗ ಅವಾಗ ಅಂತ ಕೇಸಲ್ಲಿ ಹೋಗ್ತಾರೆ. ಓಕೆ ಬಟ್ ಸಿಂಗಲ್ ಮರ್ಡರ್ ಇದು ಅದೇ ಇದು ಇಂಡಿವಿಜುವಲ್ ಇದು ಒಂಥರ ಕೇಸ್ ಇದ್ದಂಗೆ ಇದು ನಿಜ ಇಂಥದ್ರಲ್ಲಿ ಹೋಗೋದು ಬಹಳ ರೇರು. ಅದಕ್ಕೂ ಅದರಲ್ಲಿ ರಾಜಕೀಯ ಉದ್ದೇಶ ಇದೆ. ಅದರಲ್ಲಿ ದಯವಿಟ್ಟು ಮಾತಾಡ್ಬೇಡಿ. ಯಾಕೆ ಮಾತಾಡಬಾರ್ದು? ರಾಜಕೀಯ ಉದ್ದೇಶ ಇರೋದಿಲ್ಲ ಇಲ್ಲಿ. ರಾಜಕೀಯ ಉದ್ದೇಶ ಇದೆ ಅದರಲ್ಲಿ. ಹೀಗಾಗಿ ಅದನ್ನ ತಗೊಂಡ್ ಹೋಗಿ ಅವನಿಗೆ ಅಲ್ಲಿ ಅಪೀಲ್ ಮಾಡಿದ್ರು. ಬರೀ ಮೀಡಿಯಾಕ್ ಬೈದಾನಂತಲ್ಲ, ನೀವು ಮೀಡಿಯಾದವರೇ ಇದು ಅಂತಲ್ಲ, ಅದಕ್ಕೆ ರಾಜಕೀಯನೂ ಇದೆ ಅದರಲ್ಲಿ. ಸೊ ಹೀಗಾಗಿ ಅವನಿಗೆ ಸಫರ್ ಆಗುವಂತ ಪ್ರಶ್ನೆ ಬಂದಿದೆ. ಏನ್ ನೋಡ್ಬೇಕು, ಅವನು ಭಗವಂತ ಏನಾದ್ರು ಅವನು ಚೆನ್ನಾಗಿದ್ರೆ ಕಾನೂನು ಬಿಟ್ರೆ ಭಗವಂತ ಅಷ್ಟೇ. ಮತ್ತೆ ಇನ್ನೇನಿದೆ? ನಾನು ಇಲ್ಲ ಸರ್, ಲಾಸ್ಟ್ ಟೈಮು ಬೇಲ್ ಕ್ಯಾನ್ಸಲ್ ಆಗೋ ಟೈಮಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ. ಕೇರಳಕ್ಕೆ ಹೋಗಿ ದರ್ಶನ್ ಶತ್ರು ಸಂಹಾರ ಯಾಗ ಅಂತ ಮಾಡಿಸ್ಕೊ ಬಂದಿದ್ದು. ಬಟ್ ಪಾಪ ಆತನೇ ಶತ್ರು ಅಲ್ಲ, ಸಂಹಾರ. ಇದು ನೋಡ್ರಿ, ಎಲ್ಲರೂ ಏನಾದ್ರು ಒಂದು ಹುಲ್ಲಿನ ಆಸರೆ ಹಿಡಿತಾರೆ ಮನುಷ್ಯ. ಸಾಯೋ ಕಾಲಕ್ಕೆ ಹುಲ್ಲು ಸಿಕ್ತರು ಅದಕ್ಕೆ ಆಸರೆ ಅಂತ ಆ ತರ ಪ್ರಯತ್ನ ಮಾಡ್ತಾರೆ. ಏನೋ ಅದು ಹೇಳ್ತಾರೆ ಹಿಂದ ಈಗ ಅಲ್ಲಿ ಹೋಗಿ ಆ ವೈರಿಗಳ ಸಂಹಾರ ಮಾಡಕ್ಕೆ ಏನೋ ಒಂದು ಅದನ್ನ ಮಾಡ್ತಾರಲ್ಲ ಕೇರಳದಲ್ಲಿ. 2 ಕೋಟಿ 3 ಕೋಟಿ 2 ಕೋಟಿ 3 ಕೋಟಿ ತಗೊಂಡು 30 ಕುರಿ ಕೋಣ ಎಲ್ಲ ಕತ್ತಿಗಿತ್ತಿ ಎಲ್ಲ ಕತ್ ಮಾಡಿ ಹೋಮ ಮಾಡ್ತಾರೆ. ಸೊ ಅದು ಸಂಹಾರ ಮಾಡ್ಲಿಕ್ಕೆ, ವೈರಿಗಳನ್ನು ಸಂಹಾರ ಮಾಡ್ಲಿಕ್ಕೆ ಆ ತರ ಅದನ್ನ ಇವನು ಮಾಡಿರ್ಬೇಕು. ಏನು ಪ್ರಯತ್ನ ಮಾಡ್ತಾರೆ. ಮನುಷ್ಯನ ಆಸೆ ಅಲ್ಲ, ಏನಾದ್ರು ಹ್ಯಾಂಗಾರು ಹೊರಗೆ ಬರ್ಬೇಕಪ್ಪ ಅಂತ, ಬದುಕಬೇಕು, ಪ್ರಯತ್ನ ಅವ್ರದ್ದು ಮಾಡ್ತಾರೆ. ಫಲ ದೇವ್ರಿಗೆ ಬಿಟ್ಟಿದ್ದು ಅಷ್ಟೇ. ಸರ್ ಫೈನಲಿ ಲಾಸ್ಟ್ ಆಫ್ಟರ್ ಟ್ರಯಲ್ ಏನಾಗುತ್ತೆ ಸರ್? ಈಗ ಮೇಲ್ನೋಟಕ್ಕೆ ಇದು ನಮ್ಮ 4-5 ಸಲ ಹೇಳ್ದಂಗೆ ಶಿಕ್ಷೆ ಆಗೋ ಚಾನ್ಸಸ್ ಜಾಸ್ತಿ ಇದಾವೆ. ಯಾಕೆಂದ್ರೆ ಇಲ್ಲಿ 3 ಹಂತದಲ್ಲಿ ಬೇಲ್ ತೀರ್ಮಾನ ಆಗಿದೆ. 3 ಹಂತದಲ್ಲಿ ಬೇಲ್ ತೀರ್ಮಾನ ಆಗಿದೆ. ಒಂದು ಟ್ರಯಲ್ ಕೋರ್ಟು ಫಸ್ಟ್ ಬೇಲ್ ಕೊಡೋದಿಲ್ಲ ಅಂತ ಹೇಳ್ತು. ಹೈಕೋರ್ಟ್ ಅದನ್ನ ರಿವರ್ಸ್ ಮಾಡ್ತು. ಆದರೆ ಸುಪ್ರೀಂ ಕೋರ್ಟ್ ಅದನ್ನ ಹೈಕೋರ್ಟ್ನ ರಿವರ್ಸ್ ಮಾಡಿ ಟ್ರಯಲ್ ಕೋರ್ಟ್ನ ಎತ್ತಿಡಿತು. ಇದು ನಮ್ಮ ನ್ಯಾಯಾಂಗ ಪ್ರಕ್ರಿಯೆ ಒಳಗೆ 2 ನ್ಯಾಯಾಲಯಗಳು, ಸರ್ವೋಚ್ಚ ನ್ಯಾಯಾಲಯ ಒಂದು, ಟ್ರಯಲ್ ಮಾಡೋದು 2 ನ್ಯಾಯಾಲಯಗಳು ಅಭಿಪ್ರಾಯ ಇದು ಕನ್ವಿಕ್ಷನ್ ಆಗುವಂತ ಮೇಲ್ನೋಟ ಕೇಸು ಅಂತೇಳಿ ತೀರ್ಮಾನಕ್ಕೆ ಬಂದು ಬೇಲ್ ಕೊಡ್ಲಿಲ್ಲ. ಮತ್ತೆ ಒಂದು ಬೇಲ್ ಕೊಡ್ಲಿಲ್ಲ, ಇನ್ನೊಂದು ಕೊಟ್ಟಿದ್ದ ಬೇಲ್ನ ಕ್ಯಾನ್ಸಲ್ ಮಾಡಿದ್ರು. ಹಂಗಾಗಿ ಟ್ರಯಲ್ ನೋಡಿ ಸರ್, ಫೇರ್ ಅಂಡ್ ಪ್ರಾಪರ್ ಟ್ರಯಲ್ ಆಗಬೇಕು, ಅನ್ಬಯಾಸ್ಡ್ ಟ್ರಯಲ್ ಆಗಬೇಕು. ದರ್ಶನ ಟಾರ್ಗೆಟ್ ಮಾಡಬಾರ್ದು. ಆತ ಒಬ್ಬ ಸಾಮಾನ್ಯ ಆರೋಪಿಯಿಂದ ತೀರ್ಮಾನ ತಗೊಂಡು ದರ್ಶನ್ ಅಂತೇಳಿ ಟಾರ್ಗೆಟ್ ಮಾಡಬಾರ್ದು, ಅಥವಾ ದರ್ಶನ್ ಅಂತೇಳಿ ಅವನ್ನ ಬಿಡಬಾರ್ದು. ಅವನು ಯಾರೇ ಆದ್ರೂ ವ್ಯಕ್ತಿ. ದರ್ಶನ್ ಅಂತ ಬಂದಿದ್ದು ಅವನ ಆಕ್ಟಿಂಗ್ ಕ್ರಿಯೆ, ಅವನ ಆಕ್ಟಿಂಗ್ ಅವನು ಒಳ್ಳೆ ನಟ. ಆದ್ರೆ ಅವನು ಸಾಮಾನ್ಯ ವ್ಯಕ್ತಿ ಕಾನೂನು ಮುಂದೆಗಡೆ. ಅವನಿಗೆ ಶಿಕ್ಷೆ ಆದ್ರೆ ದರ್ಶನ್ ಮೇಲ್ಕೋರ್ಟ್ಗೆ ಹೋಗ್ಬೋದು, ಹೈಕೋರ್ಟ್ಗೆ ಹೋಗ್ಬೋದು. ಇಲ್ಲ ಶಿಕ್ಷೆ ಆಗದೆ ಹೋದ್ರೆ ಸರ್ಕಾರ ಹೋಗ್ಬೋದು. ಈಗ ಬೇಲ್ ಕ್ಯಾನ್ಸಲ್ ಮಾಡಕ್ಕೆ ಮಾಲ್ಗದ್ದಿ ಸಾಹೇಬ್ ಹೇಳ್ದಂಗೆ ರೆಜಿಸ್ಟ್ ಆಫ್ ರೇರ್ ಕೇಸ್ ಹೋದ್ರಿ ಸುಪ್ರೀಂ ಕೋರ್ಟ್ಗೆ. ಅದೇ ರೀತಿಯಾಗಿ ಇಲ್ಲಿ ಮೇಲ್ನೋಟಕ್ಕೆ ದರ್ಶನ ಶಿಕ್ಷೆ ಆಗೋ ತರ ಕಾಣ್ತಿದೆ. ಅದ್ ಬಿಟ್ಬಿಟ್ಟು ಇನ್ಯಾವನ ರವಿಚಂದ್ರನ್ ಹೇಳ್ತಾನೆ, ಬಾರೋ ಬಂದ್ಬಿಡ್ತಾನೆ, ಅವನೊಬ್ಬ ದೊಡ್ಡ ಗೂಬೆ. ಅವನು ನ್ಯಾಯಾಂಗ ನಿಂದನೆ ಕೇಸ್ ಹಾಕ್ಬೇಕಾಗ ರವಿಚಂದ್ರನ್ ಮೇಲೆ. ಯಾವುದೇ ಒಬ್ಬ ನ್ಯಾಯಾಲಯದಲ್ಲಿ ಒಂದು ಕೇಸ್ ಇದೆ ಎಂದಾಗ ಸ್ವಂತ ಅಭಿಪ್ರಾಯ ಕೊಡೋದು ತಪ್ಪು. ಆದ್ರೆ ಮಾಧ್ಯಮದವ್ರು ನೀವು ಮಾಡ್ಕೊಂತೀರಾ, ನಿಮ್ಗೂ ಸಹ ನಿಯಂತ್ರಣ ಇದೆ. ಆದ್ರೆ ಕೇಸ್ ವಿಚಾರಣೆ ಇದ್ದಾಗ ದರ್ಶನ್ಗೆ ಶಿಕ್ಷೆ ಆಗ್ಬೋದು ಅಥವಾ ಆಗದೆ ಇರ್ಬೋದು, ಅದು ಪೊಲೀಸರು ಕಲಾಯಕರು ಸಾಕ್ಷಿ ನ್ಯಾಯಾಲಯ ತಗೊಂಡು ತೀರ್ಮಾನಕ್ಕೆ ಬಿಟ್ಟಿದ್ದು. ಆದ್ರೆ ತೀರ್ಮಾನ ಆದ್ಮೇಲೆ ಸರ್ಕಾರ ಅಪೀಲ್ ಹೋಗ್ಬೋದು, ಇಲ್ಲ ದರ್ಶನ್ ಅಪೀಲ್ ಹೋಗ್ಬೋದು. ಅದು ಕಾನೂನಿರ್ತಕ್ಕಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ವರ್ಗೂ ಹೋಗ್ಬೋದು. ಅದಾದ್ಮೇಲೆ ಒಂದ್ ವೇಳೆ ಶಿಕ್ಷೆ ಆದ್ರೆ ಸನ್ಮಾನ್ಯ ದರ್ಶನ್ ರಾಷ್ಟ್ರಪತಿ ಭವನ ಕಾಲು ಇಡಬಹುದು. ಇವೆಲ್ಲ ಅವಕಾಶ ಇದೆ. ದರ್ಶನ್ ಬಿ ಕೂಲ್. ನಮ್ಮಲ್ಲಿ ದೇಶಕ್ಕೋಸ್ಕರ ಸುಮಾರು ವರ್ಷ ಜೈಲಾಗಿದ್ದಾರಪ್ಪ. ಮಹಾತ್ಮ ಗಾಂಧಿ ಇದ್ದಾರೆ, ಸುಭಾಷ್ ಚಂದ್ರ ಬೋಸ್ ಇದ್ದಾರೆ, ನೆಹರು ಇದ್ದಾರೆ, ಅಂಬೇಡ್ಕರ್, ಸುಮಾರು ಜನ ಜೈಲಿಗೆ ಹೋಗಿ ಬಂದಿದ್ದಾರೆ, ಪ್ರಾಣತ್ಯಾಗ ಮಾಡಿದ್ದಾರೆ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಮಾಡ್ಲಿಕ್ಕೆ. ನೀವು ಸ್ವಲ್ಪ ಕೂಲಾಗಿರಪ್ಪ, ಸ್ವಲ್ಪ ದಿನ ವಿಚಾರಣೆ ಆಗ್ಲಿ. ನಿನ್ ತೀರ್ಮಾನ ನಿನ್ ವಕೀಲರು ನೋಡ್ಕೊತಾರೆ ಕೋರ್ಟ್ ಅಲ್ಲಿ, ವಿಚಾರಣೆ ಆಗಿ ನೀನೇ ಗೆಲ್ಲುವಂತೆ, ಕಾನೂನು ಪ್ರಕಾರ ನೀನೇ ಗೆಲ್ಲುವಂತೆ. ಅದು ಬಿಟ್ಬಿಟ್ಟು ಇವೆಲ್ಲ ಒಂದು ಮೊಯ್ಲಿಗಲ್ಲಿ ಹಾಕೊಡ್ಬೇಡ. ಬೇಲ್ ಕ್ಯಾನ್ಸಲ್ ಆದ್ರೆ ಮತ್ತೆ ಬೇಲ್ಗೆ ಹೋಗೋದು, ಆಮೇಲೆ ನನಗೆ ಊಟ ಸರಿ ಇಲ್ಲ ಅಂತ ಹೇಳೋದು, ಇವೆಲ್ಲ ಮಾಡಬೇಡ ದರ್ಶನ್. ಕಾನೂನಲ್ಲಿ ಅವಕಾಶ ಇದೆ ನಿನಗೆ. ಒಂದು ಸುಪ್ರೀಂ ಕೋರ್ಟು, ರಾಷ್ಟ್ರಪತಿ, ಹೈಕೋರ್ಟು ಎಲ್ಲ ಅವಕಾಶ ಇದೆ. ದಯಮಾಡಿ ಸ್ವಲ್ಪ ತಾಳ್ಮೆಯಿಂದ ಇರಪ್ಪ. ಥ್ಯಾಂಕ್ ಯು ಮಲಗತ್ತಿ ಸರ್. ಥ್ಯಾಂಕ್ ಯು. ಇನ್ನೊಂದು ಲಾಸ್ಟ್ ಹೇಳ್ತೇನೆ. ಏನು ಈ ಕೇಸ್ನಲ್ಲಿ ಆಯ್ತು ಬಿಡಿ, ದರ್ಶನ್ ಕೇಸ್ ಹೇಳಿ ಸರ್.
ಅಲ್ಲ ಏನೋ ನೆನಪು ಬಂದಿತ್ತು ಹೌದಾ? ಓಕೆ ಓಕೆ. ಬಟ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು. ಏನಾಗುತ್ತೆ ಇಷ್ಟೇ ಆಗೋದು ಮನೇಲಿ. ಅಲ್ಲ ನಾವು ಇದು ಏನು ನಾವು ಸಿನಿಮಾ ಹೀರೋ ಅಂತ ಹೇಳೋದು ದಿಮಾಕ್ ಮಾಡಿ ಇದ್ರಲಿಂದ ಅಡ್ಡಾಡ್ತಾರಲ್ಲ, ಹಾ ಹಾ. ಸೊಕ್ಕಲಿಂದ ಅಡ್ಡಾಡ್ತಾರಲ್ಲ, ಅವ್ರು ಕಲಿಬೇಕು. ಹುಂಬತನ ತೋರಿಸ್ತಾರಲ್ಲ, ಅವ್ನು ರವಿಚಂದ್ರನ್ ಇದು ಒಂದು ಪಾಠ ಅವ್ರಿಗೆ. ಎದೆ ಮೇಲೆ ಶರ್ಟೇ ಹಾಕಲ್ಲ ಅವ್ನು. ಇದೊಂದು ಪಾಠ. ಕೊಬ್ಬು. ಆಮೇಲೆ ಈಗ ಒಳ್ಳೆ ಆಕ್ಟರ್ ಇದಾರೆ ಹಿಂದೆ, ನಮ್ಮ ಮೂರ್ತಿ ರಾಜ್ಕುಮಾರ್ ಗ್ರೇಟ್ ಆಕ್ಟರ್ ಅಂತವ್ರು, ಎಷ್ಟು ನಯ ವಿನಯ. ಈಗ ನೋಡಿ ಈಗ ತಮಿಳ್ನಾಡು CM ಆದ್ರಲ್ಲ, ಎಷ್ಟು ನಯ ವಿನಯ, ಹೌದು. ಎಷ್ಟು ನಯ ವಿನಯ ನೋಡಿ. ನಾವು ನೋಡಿದ್ರೆ ವಂಡರ್ ಅನ್ನಿಸ್ತದೆ. ಸಾವಿರಾರು ಕೋಟಿ ಮನುಷ್ಯ ಆದ್ರೂ ಎಂತ ಪಾಪ್ಯುಲರ್, ಅದು CM ಡೌನ್ ಟು ಅರ್ತ್. ಆದ್ರೂ ಡೌನ್ ಟು ಅರ್ತ್. ಆತರ ಕಲ್ಕೊಳ್ಳಿ. ನಾಟಕ ಅಲ್ಲ ಅದು, ಹೌದು ಹೌದು. ಡೌನ್ ಟು ಅರ್ತ್ ರಿಯಲಿ ಅಪ್ರೋಚ್ ಎಕ್ಸಿಸ್ಟಿಂಗ್ ಅದು. ಎಸ್ ಎಸ್. ಥ್ಯಾಂಕ್ ಯು ಮಲಗತ್ತಿ ಸರ್, ಥ್ಯಾಂಕ್ ಯು ಮೂರ್ತಿ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಕ್ಕೆ. ಅದೇ ಓವರ್ ಆಲ್ ಆಗಿ ಇವತ್ತು ದರ್ಶನ್ಗೆ ಬೇಲ್ ಕ್ಯಾನ್ಸಲ್ ಆಗಿದ್ದಕ್ಕೆ ಕಾರಣಗಳು ಏನೇನು ಅಂತ ತಿಳ್ಕೊಂಡ್ರಿ. ಏನೋ ಒಂದು ವರ್ಷದ ಒಳಗಡೆ ಟ್ರಯಲ್ ಮುಗಿಸಿ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ನೋಡೋಣ ಅದ್ರ ಬಗ್ಗೆ ಏನೇನಾಗುತ್ತೆ ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ ಅಂತ. ಇದಾಗಿತ್ತು ಈ ಹೊತ್ತಿನ ರಾಜ್ ನ್ಯೂಸ್ನ ಡಿಬೇಟ್ ಕಾರ್ಯಕ್ರಮ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.